ಶುರು ಮಾಡೋಣ. ಮೊದಲನೇದಾಗಿ ಭಾರತೀಯ ವೈದ್ಯಕೀಯ ಸಂಘದ ಪ್ರಾರ್ಥನೆ. ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರೂ ನೋವಿನಿಂದ ಮುಕ್ತವಾಗಿರಲಿ, ಎಲ್ಲರೂ ದುಃಖದಿಂದ ಮುಕ್ತವಾಗಿರಲಿ, ಎಲ್ಲ ಆಸೆ ಆಮಿಷಗಳನ್ನು ಮೀರಿ ಗುಣಪಡಿಸುವವರು ನಾವಾಗಿರಲಿ. ಧ್ವಜವಂದನೆ. ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯರಾದ ನಾವು ನಮ್ಮ ರಾಷ್ಟ್ರ ಧ್ವಜಕ್ಕೆ ವಂದನೆ ಸಲ್ಲಿಸಲು ಇಲ್ಲಿ ನಿಂತಿದ್ದೇವೆ. ಅದರ ಗೌರವ ಮತ್ತು ವೈಭವವೇ ನಮ್ಮ ಬೆಳಕು ಮತ್ತು ಶಕ್ತಿ, ಮತ್ತು ಅದರ ಪಥವೇ ನಮ್ಮ ಪಥವು. ಈ ರಾಷ್ಟ್ರೀಯ ಸಂಸ್ಥೆಯ ಮಾನ್ಯತೆ ಪಡೆದ ಸದಸ್ಯರಾದ ನಾವು ನಮ್ಮ ಜವಾಬ್ದಾರಿಗಳನ್ನು ಅರಿಯುವ ಮೂಲಕ ಅದಕ್ಕೆ ನಮ್ಮ ನಿಷ್ಠೆಯನ್ನು ತೋರಿಸುವ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ದೇಶ ಸಮೂಹಗಳ ನಡುವೆ ನಮ್ಮ ರಾಷ್ಟ್ರ ಧ್ವಜವು ಉನ್ನತ ಮಟ್ಟದಲ್ಲಿ ಹಾರಾಡುವ ಸಲುವಾಗಿ ನಮ್ಮ ಅಧಿಕಾರದಲ್ಲಿರುವ ಎಲ್ಲವನ್ನೂ ಅದಕ್ಕೆ ಸಮರ್ಪಿಸುವ ಪ್ರಮಾಣ ಮಾಡುತ್ತಿದ್ದೇವೆ. ಜೈ ಹಿಂದ್. IMA ಚಿರಾಯವಾಗಿರಲಿ. ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ಏಪ್ರಿಲ್ 23. ಹಲೋ, ಹೇಳಿ ಸರ್. ಇಂದು ಏಪ್ರಿಲ್ 23. ಇನ್ನು ಒಂದು ವಾರದಲ್ಲಿ 30ನೇ ಏಪ್ರಿಲ್ಗೆ ನಾವು ಬಸವ ಜಯಂತಿಯನ್ನು ಆಚರಿಸ್ತಿದ್ದೀವಿ. ಸೊ ಅದರ ಪ್ರಯುಕ್ತವಾಗಿ ಎಲ್ಲರಿಗೂ ಬಸವ ಜಯಂತಿಯ ಒಂದು ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಈ ಅಧ್ಯಕ್ಷರ ಮಾತಿನ ಒಂದು 6ನೇ ಕಂತು ಇದನ್ನು ಪ್ರಾರಂಭಿಸಿ ಮುಂದುವರಿಯೋಣ. ಇತ್ತೀಚೆಗೆ ಈಗ ನಾವು ಕಂಡೋಲೆನ್ಸಸ್ ಟು ದಿ ಮೆಂಬರ್ ಅದಕ್ಕೆ ಈಗ ಈ ಒಂದು ತಿಂಗಳಲ್ಲಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆಯ 5 ಸದಸ್ಯರನ್ನು ನಾವು ಕಳ್ಕೊಂಡಿದ್ದೀವಿ. ಅದರಲ್ಲಿ ಡಾಕ್ಟರ್ KC ರಾಜುರೆಡ್ಡಿ ಅಂಥೇಳಿ ನಮ್ಮ IMA KSBಯ ಮಾಜಿ ಅಧ್ಯಕ್ಷರೂ ಆಗಿದ್ದರು. ಅಲ್ಲದೆ ಚೇರ್ಮನ್ AKTK ಅಂತ ಹೇಳಿ ಅದರದ್ದು ಅಧ್ಯಕ್ಷರೂ ಆಗಿ ಅವರು ಸೇವೆ ಸಲ್ಲಿಸಿದರು. ಅವರನ್ನು ಮತ್ತು ಡಾಕ್ಟರ್ ಥಾಮಸ್ ಚಾಂಡಿ ಅಂಥೇಳಿ ಬೆಂಗಳೂರಿನವರು, ಅವರನ್ನು ಕಳೆದುಕೊಂಡಿದ್ದೇವೆ. ಇದಲ್ಲದೆ ಶಿರಸಿಯ ಆರ್ಥೋಪೆಡಿಷನ್ ಆದಂಥ ಡಾಕ್ಟರ್ ಶೇಷಗಿರಿ ಹೆಗಡೆ ಮತ್ತು ಗದಗಿನ ಡಾಕ್ಟರ್ B ಭಾಸ್ಕರ್, ಅಲ್ಲದೆ ಜಮಖಂಡಿಯ ಡಾಕ್ಟರ್ ಭಟ್ಕುರ್ಕಿ ಡಾಕ್ಟರ್ SS ಭಟ್ಕುರ್ಕಿ ಅವರನ್ನು ಸಹ ನಾವು ಈ 5 ಜನವನ್ನು ಈ ಒಂದು ತಿಂಗಳಲ್ಲಿ ನಾವು ಕಳೆದುಕೊಂಡಿದ್ದೇವೆ. ಸೊ ಇದಲ್ಲದೆ ನಿನ್ನೆಯ ದಿವಸ ಏನಂತಲ್ಲ ಒಂದು ಬ್ಲ್ಯಾಕ್ ಡೇ ಅಂಥೇಳಿ ನಾವು ಕರೀಬಹುದು. ಏನಂತಲ್ಲ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಒಂದು ಘೋರ ಕೃತ್ಯ, ಏನಂತಲ್ಲ ಇಂತಹ ಹೇಯ ಕೃತ್ಯವನ್ನು ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆಯು ಖಂಡಿಸುವುದಲ್ಲದೆ ಈ ಘಟನೆಯಲ್ಲಿ ಸಾವನ್ನಪ್ಪಿದ ಎಲ್ಲ ಪ್ರವಾಸಿ ಕುಟುಂಬಗಳಿಗೆ ಸಾಂತ್ವನವನ್ನು ತಿಳಿಸುತ್ತಾ ಅವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ನಾವು ಆಯಿಸುತ್ತಾ 1 ನಿಮಿಷದ ಮೌನವನ್ನು ಆಚರಿಸೋಣ ಅಂಥೇಳಿ ನಾನು ಕೇಳಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ವಂದನೆ. ಈಗ ಓಂ ಶಾಂತಿ. ಮೆಂಬರ್ಶಿಪ್ ಡ್ರೈವ್ನಲ್ಲಿ ಏನಂತಲ್ಲ ನವೆಂಬರ್ 1ರಿಂದ ಫೆಬ್ರವರಿ 14ರವರೆಗೆ 230 ಜನ ಏನಂತ ಹೊಸದಾಗಿ ಸೇರ್ಪಡೆಯಾದರು. ಈಗ 1.5 ತಿಂಗಳು ಏನಂತ ಸ್ಪೆಷಲ್ ಡಿಸ್ಕೌಂಟ್ ಮೆಂಬರ್ಶಿಪ್ ಡ್ರೈವ್ ಅಂತೇನೆ ಫೆಬ್ರವರಿ 15ರಿಂದ ಏಪ್ರಿಲ್ 5ರವರೆಗೆ ಏನೋ ಆಯಿತು. ಆ ಒಂದು ಅವಧಿಯಲ್ಲಿ ಸಿಂಗಲ್ ಲೈಫ್ 413 ಮತ್ತು ಕಪಲ್ ಲೈಫ್ 196, ಒಟ್ಟು ಇದರಲ್ಲಿ 805 ಜನ, ಮತ್ತು ನವೆಂಬರ್ 1ರಿಂದ ಫೆಬ್ರವರಿ 14ರವರೆಗೆ 230 ಜನ
ಸೊ ಟೋಟಲ್ ಆಗಿ ಈ ಒಂದು ಅವಧಿಯಲ್ಲಿ 6 ತಿಂಗಳ ಅವಧಿಯಲ್ಲಿ 1035 ಜನ ಹೊಸ ಸದಸ್ಯರು ನಮ್ಮ ಒಂದು ಈ ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘಕ್ಕೆ ಸೇರ್ಪಡೆಯಾಗಿದ್ದಾರೆ. ಸೊ ಅವರೆಲ್ಲರಿಗೂ ಹೃತ್ಪೂರ್ವಕವಾಗಿ ನಾವು ಅಂತಲ್ಲ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಪರವಾಗಿ ನಮ್ಮ ಫ್ಯಾಮಿಲಿಗೆ IMA ಫ್ಯಾಮಿಲಿಗೆ ಸ್ವಾಗತಿಸೋಣ. Great going, sir. Congratulations. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹೋದ ತಿಂಗಳು ಮುಂಬೈಯಲ್ಲಿ ನಡೆದಂಥ ಪ್ರೆಸಿಡೆಂಟ್ ಆ್ಯಂಡ್ ಸೆಕ್ರೆಟರಿ ಮೀಟಿಗೆ ನಾನು ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಸೂರ್ಯರಾಜ್ ಅವರು ಹೋಗಿದ್ವಿ. ಸೊ ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಬಿಲ್ಡಿಂಗಿಗೆ ನಮ್ಮ ಶಾಖೆಯ ಪರವಾಗಿ ಮೊದಲು 5 ಲಕ್ಷವನ್ನು ಇದು ನಾವು ದೇಣಿಗೆಯಾಗಿ ಕೊಟ್ಟು ಬಂದಿದ್ದೀವಿ. ನಂತರ ಡೆಹ್ರಾಡೂನ್ನಲ್ಲಿ ನಡೆದಂಥ CWC ಮೀಟಿಂಗ್ನಲ್ಲಿ ಮತ್ತು ಸಹ 2.5 ಲಕ್ಷ ರೂಪಾಯಿ ಚೆಕ್ಕನ್ನು ನಾವು ಕಳಿಸಿಕೊಟ್ಟಿವಿ. ಅಲ್ಲದೆ ನಮ್ಮ ಶಾಖೆಯ ಮತ್ತು ನ್ಯಾಷನಲ್ದ ಹಿರಿಯ ಸದಸ್ಯರಾದಂಥ ಡಾಕ್ಟರ್ GB ಬಿಡಿನಾಳ್ ಅವರು ತಮ್ಮ ಸ್ವಂತ ಖಾತೆಯಿಂದ 1 ಲಕ್ಷ ರೂಪಾಯಿಯನ್ನು ಸಹ ಅವರು ಬ್ಯಾಕ್ 1 ಲಕ್ಷ ರೂಪಾಯಿಯನ್ನು ಕೊಟ್ಟು ಕನಿಷ್ಠ ಈಗಾಗಲೇ ಏನಂತಲ್ಲ 10 ಲಕ್ಷ ರೂಪಾಯಿದಷ್ಟು ನಾವು ದೇಣಿಗೆಯನ್ನು ನಮ್ಮ ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಫಂಡಿಗೆ ನಾವು ಕಳಿಸಿಕೊಟ್ಟಿದ್ದೀವಿ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು. ನೆಕ್ಸ್ಟ್ ಮಾರ್ಟಿನ್. ಸೊ ಇದು ತಾರೀಕು 1ನೇ ತಾರೀಕು ಏಪ್ರಿಲ್ 1ನೇ ತಾರೀಕು ನಾನು ಇಂದ ಯಾರೋ ಸ್ವಲ್ಪ ಇದು ಮಾಡ್ರಿ. 1ನೇ ತಾರೀಕು ಏಪ್ರಿಲ್ 1ನೇ ತಾರೀಕು ನಾನು ಡಾಕ್ಟರ್ ಸೂರ್ಯರಾಜು, ಡಾಕ್ಟರ್ ವಿಜಯ್ ಕುಮಾರು ಮತ್ತು ಡಾಕ್ಟರ್ ಶಾಂತಲಾ ಗಿರೀಶ್ ಇವರೆಲ್ಲರೂ ಕೂಡಿಕೊಂಡು ನಾವು ಮಾನ್ಯ ಸಚಿವರಾದಂಥ ಶ್ರೀ ಗುಂಡೂರಾವ್ ಅವರನ್ನು ನಾವು ಭೇಟಿ ಮಾಡಿ ಫೈರ್ ನಾರ್ಮಲ್ಸ್ ಇದ್ರ ಬಗ್ಗೆ ನಾವು ಹೇಳಿದಾಗ ಅವರು ಏನಂತಲ್ಲ 3ನೇ ತಾರೀಕು ಬಂದ್ಬಿಡಿ, 3ನೇ ತಾರೀಕು ಎಲ್ಲರೂ ಇದರ ಬಗ್ಗೆ ವಿಚಾರ ಮಾಡೋಣ, ಡಿಸ್ಕಸ್ ಮಾಡೋಣ, ಎಲ್ಲ ಆಫೀಸರ್ಸನ್ನು ನಾವು ಅವತ್ತಿನ ದಿವಸ ಅಂತ ಹೇಳಿದರು. ಅವತ್ತಿನ ದಿವಸ ನೆಕ್ಸ್ಟ್ ಇದು ರಾಯಚೂರಲ್ಲಿ ಏನಂತಲ್ಲ ಮೆಮೊರಂಡಮ್ಮು ನಮ್ಮ IMA ಪರವಾಗಿ ಶ್ರೀಶೈಲ ಅಮರ್ಖೇಡು ಮತ್ತು ಸುರೇಶ್ ಸಗರದು ಮತ್ತು ಇನ್ನಿತರ ಎಲ್ಲ IMA ಸದಸ್ಯರು ಕೂಡಿ ಅವತ್ತು ದಿನೇಶ್ ಗುಂಡೂರಾವ್ ಅವರಿಗೆ ಅರ್ಪಣೆ ಮಾಡಿದ್ರು. ನೆಕ್ಸ್ಟ್ ಸೊ ಈ 3ನೇ ತಾರೀಕು ಎಂಥ ಫೈರ್ ಸೇಫ್ಟಿ ಮೀಟಿಂಗು ಏನಂತಲ್ಲ ಆನರೇಬಲ್ ಮಿನಿಸ್ಟರ್ ಆದಂಥ ಗುಂಡೂರಾವ್ ಅವರ ನೇತೃತ್ವದಲ್ಲಿ ನಮ್ಮ IMA, ಪಾನಾ ಮತ್ತು KPME ಈ 3 ಸಂಘಗಳ ಸದಸ್ಯರು ಹೋಗಿ ಅವತ್ತು ನಾವು ಭೇಟಿಯಾದಾಗ ನಮ್ಮ ಎಲ್ಲ ಏನಂತಲ್ಲ ಅದರ ಕುಂದುಕೊರತೆಗಳನ್ನು ಅವರಿಗೆ ವಿವರವಾಗಿ ನಾವು ತಿಳಿಸಿ ಹೇಳಿದ್ವಿ. ಅವತ್ತಿನ ಸಭೆಯಲ್ಲಿ ಏನಂತಲ್ಲ ಹೆಲ್ತ್ ಕಮಿಷನರ್ ಅಂತ ಹರ್ಷ ಗುಪ್ತಾ, ಆನಂತರ ಫೈರ್ದ DIG ಆದಂಥ KP ನಂಜುಂಡಸ್ವಾಮಿ ಮತ್ತು ರವಿ ಚನ್ನಣ್ಣವರು ಬಂದಿದ್ದರು. ನಮ್ಮ ಪರವಾಗಿ ನಮ್ಮ ಪವನ್ ಪಾಟೀಲ್ ಏನಂತಲ್ಲ ಪವರ್ ಪ್ರೆಸೆಂಟೇಷನ್ ಮುಖಾಂತರ ಚೆನ್ನಾಗಿ ಏನಂತಲ್ಲ ವಿವರಣೆಯನ್ನು ಕೊಟ್ಟು ಹೇಳಿ ಬಂದಿದ್ದೀವಿ. ಸೊ ಇದ್ರ ಏನಂತಲ್ಲ ಪೂರ್ಣ ಕನ್ಕ್ಲೂಡ್ ಆಗಿ ಅದರ ಏನೂ ಸಿಗಲಿಲ್ಲ. ಆದರೆ ಮರುದಿವಸ ನಾವು ಏನಂತಲ್ಲ ಒಂದು ಮನವಿ ಪತ್ರವನ್ನು ಏನಂತಲ್ಲ ದಿನೇಶ್ ಗುಂಡೂರಾವ್ ಅವರಿಗೆ ನಾವು ಕಳಿಸಿಕೊಟ್ಟು ಅದರಲ್ಲಿ ಏನಂತಲ್ಲ 21 ಮೀಟರ್ ಇರುವಂಥ ಮೇಲಿರುವಂಥ ಎಲ್ಲ ಏನಂತಲ್ಲ ಆಸ್ಪತ್ರೆಗಳಿಗೆ ನೀವು ಬೇಕಾದ್ರೆ ಕಡ್ಡಾಯವಾಗಿ NOC ತಗೊಳ್ರಿ. ಆದರೆ 21 ಮೀಟರ್ಗಿಂತ ಕಡಿಮೆ ಇರುವಂಥ ಅದರ ಆಸ್ಪತ್ರೆಗಳಿಗೆ ಸಿಂಗಲ್ ಡಾಕ್ಟರ್ಸಲ್ಲಿ ಅಥವಾ 10 ಬೆಡ್ 30 ಬೆಡ್ 50 ಬೆಡ್ ಯಾವಿದ್ದಾವೆ ಅವಕ್ಕೆ KPMEಯಲ್ಲಿ ಹೇಗೆ ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ಅಂತ ಮಾಡಿದ್ರಿ ಅದರ ಪ್ರಕಾರ ಲೆವೆಲ್ 1 ಮತ್ತು ಲೆವೆಲ್ 2ಕ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಮಾಡಿ ಎಕ್ಸಮ್ಟ್ ಮಾಡ್ರಿ. ಆಮೇಲೆ ಲೆವೆಲ್ 3 ಹಾಸ್ಪಿಟಲ್ಸ್ಗೆ ಮಾತ್ರ ಏನಂತಲ್ಲ ಸೆಲ್ಫ್ ಕಾಂಪ್ಲೀಷನ್ ಸರ್ಟಿಫಿಕೇಟ್ ಪಡೆದುಕೊಳ್ಳೋಕೆ ನೀವು ಶಿಫಾರಸು ಮಾಡ್ರಿ. ಬಟ್ ಉಳಿದ ಎಲ್ಲ ಆಸ್ಪತ್ರೆಗಳಲ್ಲಿ ಫೈರ್ನ ಏನಂತಲ್ಲ ಸೇಫ್ಟಿ ನಾರ್ಮಲ್ಸ್ ಅಂದರೆ ಎಕ್ಸ್ಟಿಂಗ್ವಿಷರ್ಸ್ ಆಗಲಿ ಅಥವಾ ಈ ಸ್ಯಾಂಡ್ ಬಕೆಟ್ಸ್ ಆಗಲಿ ಇಂಥವೇನು ಮಾಡಬೇಕು ಅವೆಲ್ಲ ನಾವು ಮಾಡೋ ತಯಾರಿದ್ದೀವಿ ಅಂತ ಹೇಳಿ. ಅಲ್ಲದೆ ಫೀಸ್ನಲ್ಲಿ ಏನಂತಲ್ಲ ಫೀಸು ಕನಿಷ್ಠ KPMEಗೆ ಕೇವಲ 5,000 ರೂಪಾಯಿ ಇದೆ. ಅದೇ ಫೈರ್ ಕಂಪಲ್ಸರಿ ಮಾಡ್ಬೇಕಂತೇಳಿ ಸ್ಕೂಲುಗಳಿಗೂ ಮತ್ತು ಬ್ಯಾಂಕಿಗೆಲ್ಲ ಅವರು ಕಂಪಲ್ಸರಿ ಮಾಡಿದಾಗ ಅವ್ರಿಗೆ ಕೇವಲ 5,000 ರೂಪಾಯಿ. ಆದರೆ ನಮ್ಮ ಆಸ್ಪತ್ರೆಗಳಿಗೆ 1 ಲಕ್ಷ ರೂಪಾಯಿ ಮತ್ತು ಫೈರ್ನವರು ಬಂದು ಇನ್ಸ್ಪೆಕ್ಷನ್ ಮಾಡೋಕೆ 50,000 ರೂಪಾಯಿ ತೊಗೊಳ್ತಾ ಇದ್ದಾರೆ. ಸೊ ಇದು ಭಾಳ ಆಯಿತು, ಇದನ್ನು ಕಡಿಮೆ ಮಾಡಬೇಕು ಅಂತ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆವಾಗ ಗುಂಡೂರಾವ್ ಅವರು ಸಹ ಫೈರ್ DIG ಅವರಿಗೆ ಹೇಳಿದರು, ನಮ್ಮ KPMEಗೆ ರಿನ್ಯೂವಲ್ ಮಾಡೋಕೆ 5,000 ಆದರೆ ನೀವು ಯಾಕೆ 1 ಲಕ್ಷ ರೂಪಾಯಿದಷ್ಟು ತೊಗೊಳ್ತಾ ಇದ್ದೀರಿ ಅಂತ ಹೇಳಿ. ಇದಲ್ಲದೆ
KPMಗೆ ರಿನ್ಯೂವಲ್ಗೆ 5 ವರ್ಷ ಇದೆ, ಆದರೆ ಫೈರ್ನವ್ರಿಗೆ ಕೇವಲ 2 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡಬೇಕು ಅಂತೇಳಿ ಅವರು ಇದರಲ್ಲಿದೆ. ಸೊ ಇವೆಲ್ಲವುಗಳನ್ನು ನಾವು ಅವ್ರಿಗೆ ಮನದಟ್ಟು ಮಾಡಿ ನಾವು ಹೇಳಿಕೊಟ್ಟು ಬಂದಿದ್ದೀವಿ. ಆದರೆ ಇಲ್ಲಿವರೆಗೆ ಯಾವುದೇ ಒಂದು ಸರ್ಕಾರದ ಕಡೆಯಿಂದ ನಮಗೆ ಯಾವುದೋ ಒಂದು ಬಂದಿಲ್ಲ, ಮೆಸೇಜ್ ಆಗಲಿ ಇನ್ಫಾರ್ಮೇಶನ್ ಆಗಲಿ. ಆದರೆ ಇತ್ತೀಚೆಗೆ ರಾಯಚೂರಿನ DHO ಕಡೆಯಿಂದ ಎಲ್ಲ ಆಸ್ಪತ್ರೆಗಳಿಗೆ, ಪ್ರತಿಯೊಂದು ಆಸ್ಪತ್ರೆಗಳಿಗೂ ಏನಂತಾರೆ 21 ಮೀಟರ್ ಮೇಲೆ ಇರಲಿ ಅಥವಾ ಕಡಿಮೆ ಇರಲಿ ಎಲ್ಲರೂ NOC ಪಡೆಯಲೇಬೇಕು ಅಂತ ಎಂಬುದೊಂದು ಸರ್ಕ್ಯುಲರ್ ಆರ್ಡರ್ ಕಳಿಸಿಕೊಟ್ಟಿದ್ದಾರೆ. ಇವತ್ತಿನ ದಿವಸ ಎಲ್ಲ ಇದರಲ್ಲಿ ಇದಾಗಿದೆ. ಸೊ ಇದನ್ನ ನಾವುಗಳು ನೆಕ್ಸ್ಟ್ ನಮ್ಮ ಈ ಮೀಟಿಂಗ್ನಲ್ಲಿ ಡಿಸ್ಕಸ್ ಮಾಡಿ ಮುಂದಿಂದ ಏನು ಮಾಡಬೇಕು ಅಂತ ಮೊದಲು ವಿಚಾರ ಮಾಡಬೇಕು. ಸೊ ಇದರ ಬಗ್ಗೆ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಸೂರ್ಯರಾಜ್ ಅವರು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟು ವಿಜಯವಾಣಿ ಮತ್ತು ವಿಜಯ ಕರ್ನಾಟಕದಲ್ಲಿ ಇದರ ಬಗ್ಗೆ ಏನಂತಾರೆ ಪೂರ್ಣ ಪ್ರಮಾಣದಲ್ಲಿ ಅಗ್ನಿ ಸುರಕ್ಷಾ ಕ್ರಮಗಳ ಬಗ್ಗೆ, ಅಳವಡಿಕೆ ಬಗ್ಗೆ, ಅಗ್ನಿ ಸುರಕ್ಷಾ ವಿಭಾಗದ ನಿರಾಪಣೆ ಬಗ್ಗೆ ಸಾಕಷ್ಟು ಗೊಂದಲಗಳಿದಾವ. ಇದನ್ನು ಸರಿಪಡಿಸುವಂತೆ ಏನಂತೆಲ್ಲ ನಾವೆಲ್ಲ ಕೇಳಿಕೊಂಡಿದ್ದೀವಿ ಅಂತ ಹೇಳಿ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಸಹ ನಾವು ಕೊಟ್ಟಿದ್ದೇವೆ. ಇದರ ಮೂಲಕ ಈಗ ಸರ್ಕಾರದ ಇದರಲ್ಲಿದೆ. ಈಗ ಇದೇ ಒಂದು ಮನವಿ ಪತ್ರವನ್ನು ದಿನೇಶ್ ಗುಂಡೂರಾವ್ ಅವರಿಗೆ ನಾವು ಕಳಿಸಿದ್ದು. ಫೈರ್ NOC for hospitals above 21 meters will be mandatory. Self-compliance affidavit with respect to fire safety norms compliance for less than 21 meters establishment. So exemption for KPME at level 1 and level 2 establishments. However, basic fire safety norms will be met with this one, and exemption for KPME at level 2 norms will be followed by these establishments. Reviving all the expert committee, infrastructure committee of the KPME Act rules and regulations of 2018 to formulate easily implementable patient safety guidelines. And fifth is recommended to reduce the fee for NOC of fire safety in comparison with other institutional fee for the same schools and banks. ಇದು ಎಲ್ಲವನ್ನೂ ನಾವು ಏನಂತಲ್ಲ ಅವತ್ತಿನ ಮೀಟಿಂಗ್ನಲ್ಲಿ ಪೂರ್ಣವಾಗಿ ನಾವು ತಿಳಿಸಿ ಹೇಳಿದ್ವಿ. ಈ ಒಂದು ಮೀಟಿಂಗಿಗೆ ಏನಂತಲ್ಲ ನನ್ನ ಸಂಗಡ ಕಾರ್ಯದರ್ಶಿ ಮತ್ತು ಸೂರ್ಯರಾಜು, ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಅಂತ ಮಧುಸೂದನ್ ಕಾರಿಗನವರು, ಅಲ್ಲದೆ LH ಬಿದ್ರಿ ಅವರು, ಸಂದೀಪ್ ಪ್ರಭು, ಶಂಕರ್ ನಾರಾಯಣ, ಆಮೇಲೆ ಫಾನಾದಿಂದ ಶೋಭಾ ಪ್ರಕಾಶ್, ಮದನ್ ಗಾಯಕ್ವಾಡ್, ಮೊದಲಿಂದ KPME ಕಡೆಯಿಂದ ಡಾಕ್ಟರ್ ವಿಜಯ್ ಕುಮಾರ್ ಚಿಕ್ಕಮಗಳೂರು, ಎಲ್ಲರೂ ಈ ನಿಯೋಗದಲ್ಲಿ ನಾವು ಹೋಗಿ ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡಿದ್ದೀವಿ. ಅದಕ್ಕೆ ಮುಂದಿನ ಕ್ರಮ ಏನಂತ ಗೊತ್ತಾಗ್ತಾ ಇಲ್ಲ. ಸೊ ಇಂದಿನ ಒಂದು ನಾನು ವಿವೇಕ್ ದೊರೈಗೆ ಒಂದು ಫೋನ್ ಮಾಡಿ ಕೇಳಲಿಕ್ಕಾಗಿ, ಇದು ಈಗ KPME ಇದ್ದು ಏನು ಫೈರ್ ಇಂದ ಏನಂತಲ್ಲ ನಮ್ಮ ಇದರಲ್ಲಿ ಬರ್ತಾ ಇಲ್ಲ, ಅದರ ಸಲುವಾಗಿ ನೀವು ಆದಷ್ಟು ಹೋಮ್ ಮಿನಿಸ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಪ್ರೆಷರೈಸ್ ಮಾಡ್ರಿ ಅಂತ ಒಂದು ಸೂಚನೆಯನ್ನ ಅವರು ನನಗೆ ತಿಳಿಸಿದರು. ಸೊ ಇದರ ಬಗ್ಗೆ ಏನಂತಲ್ಲ ಮುಂದಿನ ದಿನಗಳಲ್ಲಿ ನಾನು ಈಗಾಗಲೇ ಏನಂತಲ್ಲ KN ಪ್ರಭಾಕರ್ಗೂ ಮತ್ತು ವಿಜಯ್ ಕುಮಾರ್ಗೂ ಏನಂತಲ್ಲ ಹೋಮ್ ಮಿನಿಸ್ಟರ್ನ ಕಾಂಟ್ಯಾಕ್ಟ್ ಮಾಡಿಕೊಳ್ಳೋಕೆ ಒಂದು ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಸತಿಗೆ ನಾನು ಕೇಳಿಕೊಂಡಿದ್ದೀನಿ. ಸೊ ಇದ್ರ ಪ್ರಕಾರ ಮುಂದಿನ ತಿಂಗಳಲ್ಲಿ ಅನುಕೂಲ ಆಯ್ತಪ್ಪ ಅಂತಂದ್ರೆ ಎಲ್ಲ ಫಾನಾ KPME ಮತ್ತು ನಾವೆಲ್ಲರೂ ಕೂಡಿ ಹೋಗಿ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಇದರ ಬಗ್ಗೆ ತಿಳಿಸೋಣ ಅಂತೇಳಿ ನಾನು ಹೇಳಿದ್ದೀನಿ. ಸೊ ನೆಕ್ಸ್ಟ್ 2ನೇ ತಾರೀಕು IMA ತುಮಕೂರು ಬ್ರಾಂಚಿಗೆ ನಾನು ವಿಸಿಟ್ ಮಾಡಿದೆ. ನನ್ನ ಸಂಗಡ ಡಾಕ್ಟರ್ ಮಳವೇಗೌಡ ಸಹ ಬಂದಿದ್ದರು. ಅವರ ಒಂದು ಹೊಸತಾಗಿ ರಿಕ್ರಿಯೇಷನ್ ಕ್ಲಬ್ ಅಂತ ಹೇಳಿ ಏನಂತೆಲ್ಲ ತಮ್ಮ ಫಸ್ಟ್ ಫ್ಲೋರ್ನಲ್ಲಿ ಮಾಡಿಕೊಂಡು ಭಾಳ ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಅದರ ಉದ್ಘಾಟನೆಯನ್ನು ಏನಂತೆಲ್ಲ ನಮ್ಮ ಕಡೆಯಿಂದ ಮಾಡಿಸಿದ್ರು. ಸೊ ಆ ಒಂದು ತುಮಕೂರು ಬ್ರಾಂಚಿನಿಗೆ ನಾವು ಅಭಿನಂದನೆಗಳನ್ನು ತಿಳಿಸೋಣ. ನೆಕ್ಸ್ಟ್, ಅಲ್ಲದೆ ಬೆಳಗಾವಿಯಲ್ಲಿ ಏನಂತೆಲ್ಲ IVF ಸೆಂಟರ್ ಡಾಕ್ಟರ್ ಗಿಜಾರಿ ಅವರ ಒಂದು IVF ಸೆಂಟರ್ಗೆ ನನಗೆ ಎಂತೆಲ್ಲ ಚೀಫ್ ಗೆಸ್ಟ್ ಅಂತೇಳಿ ಕರೆದಿದ್ರು. ಸೊ ಅದನ್ನು ಉದ್ಘಾಟನೆ ಅವತ್ತು ಬೆಳಗಾವಿ ದಿವಸ 6ನೇ ತಾರೀಕು ಏಪ್ರಿಲ್ 6ನೇ ತಾರೀಕು ಅಲ್ಲಿ ಉದ್ಘಾಟನೆ ಮಾಡಿ ಅವ್ರಿಗೆ ವಿಶ್ ಮಾಡಿ ಏನಂತೆಲ್ಲ ಬಂದಿದ್ವಿ. ನೆಕ್ಸ್ಟ್, ಸೊ ಇವು ಆನ್ಲೈನ್ ಮೀಟಿಂಗ್ ಪ್ಲಾಟ್ಫಾರ್ಮ್ಸ್ನಲ್ಲಿ ಏನಿದೆಲ್ಲ 26ನೇ ತಾರೀಕು ಒಂದು ವೆಬಿನಾರ್ ಆಯಿತು, ಟ್ಯೂಬರ್ಕ್ಲೋಸಿಸ್ ಎಂಡ್ ದಿ ಟ್ಯೂಬರ್ಕ್ಲೋಸಿಸ್ ಅಂತೇಳಿ ಅದ್ರ ಬಗ್ಗೆ. ಆಮೇಲೆ 28ನೇ ತಾರೀಕು ಮೆಡಿಕೋ ಲೀಗಲ್ ಸಬ್ ಕಮಿಟಿ ಮುಖಾಂತರ ಡಾಕ್ಟರ್ ಹರೀಶ್ ದಿಲನ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೆಡಿಕೋ ಲೀಗಲ್ ಸಬ್ ಕಮಿಟಿ ಆಯಿತು. ಆನಂತರ 1ನೇ ತಾರೀಕು RGHS ಮೀಟಿಂಗ್ ಇತ್ತು, ಅದನ್ನು ನಾನು ಅಟೆಂಡ್ ಮಾಡಿ ಆನಂತರ ದಿನೇಶ್ ಗುಂಡೂರಾವ್ ಅವ್ರನ್ನ ಭೇಟಿಯಾಗಿದ್ವಿ.
2ನೇ ತಾರೀಕು ತುಮಕೂರು ಬ್ರಾಂಚ್ ವಿಸಿಟ್ ಆಯಿತು. 3ನೇ ತಾರೀಕಿಗೆ ಆರೋಗ್ಯ ಸೌಧದಲ್ಲಿ ಈಗಾಗಲೇ ನಾನು ತಿಳಿಸಿ ಹೇಳಿದ್ನಲ್ಲ, ದಿನೇಶ್ ಗುಂಡ್ರವ್ರನ್ನ ಎಲ್ಲ ನಿಯೋಗದ ಮುಖಾಂತರ ನಾವು ಭೇಟಿಯಾದ್ವಿ. ಆಮೇಲೆ 4ನೇ ತಾರೀಕಿಗೆ ನಾನು ಧಾರವಾಡಕ್ಕೆ ಭೇಟಿ ನೀಡಿ 5ನೇ ತಾರೀಕು ಸಂಕೇಶ್ವರ, ನಿಪ್ಪಾಣಿ, ಚಿಕ್ಕೋಡಿ, ಗೋಕಾಕ್ ಇವೆಲ್ಲಕ್ಕೂ ವಿಸಿಟ್ ಮಾಡಿದೆ. 6ನೇ ತಾರೀಕು ಬೆಳಗಾವಿ ವಿಸಿಟ್ ಮಾಡಿದ್ದಲ್ಲದೆ IVF ಸೆಂಟರ್ ಇನಾಗ್ರೇಷನ್ಗೂ ಮುಖ್ಯ ಅತಿಥಿಯಾಗಿ ಹೋಗಿದ್ದೆ. ಆನಂತರ 8ನೇ ತಾರೀಕು AMS ಸಬ್ ಕಮಿಟಿ ಕಡೆಯಿಂದ ಒಂದು ವೆಬಿನಾರ್ ಆಯಿತು, ಮೆಟಬಾಲಿಕ್ ಲಿವರ್ ಡಿಸೀಸ್ ಬಗ್ಗೆ ಚೆನ್ನಾಗಿ ತಿಳಿಸಿ ಹೇಳಿದರು. ಆನಂತರ 11ನೇ ತಾರೀಕು ರೂಲ್ಸ್ ಅಂಡ್ ಬೈಲಾಸ್ ಕಮಿಟಿ ವೆಬಿನಾರ್ ಇತ್ತು. 12ನೇ ತಾರೀಕಿಗೆ ಸೌದತ್ತಿ, ಬೈಲವಂಗಲ, ರಾಮದುರ್ಗ ಮತ್ತು ಉಗರ್ಗುದ್ದಕ್ಕೆ ಬ್ರಾಂಚ್ ವಿಸಿಟ್ ಮಾಡಿದ್ದೆ. 13ನೇ ತಾರೀಕು ಉಡುಚಿ, ರಾಯಬಾಗ್, ಹಾರುಗೇರಿ ಮತ್ತು ಅಥಣಿ ಬ್ರಾಂಚ್ ವಿಸಿಟ್ ಮಾಡಿದ್ವಿ. ಆಮೇಲೆ 15ನೇ ತಾರೀಕಿಗೆ ವೆಬಿನಾರ್ ಇತ್ತು, ಇನ್ನೋವೇಟಿವ್ ನ್ಯೂ ಲಿವರ್ ಅಸಿಸ್ಟೆಡ್ ಡಿವೈಸ್ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ ಅಂತ ಹೇಳಿ. ಇದನ್ನ ಡಾಕ್ಟರ್ ಸುರೇಶ್ ಕಾಗಲ್ಕರ್ ಅವರು ಕಂಡಕ್ಟ್ ಮಾಡಿದ್ರು. ಆಮೇಲೆ 19ಕ್ಕೆ ಇಳಕಲ್, ಹುನಗುಂದ್, ಬಾಗಲಕೋಟೆ ಮತ್ತು SNMC ದಟ್ ಈಸ್ ಮೆಡಿಕಲ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಬಾಗಲಕೋಟೆಯಲ್ಲಿ ವಿಸಿಟ್ ಮಾಡಿದೆ. ಸೊ ಇದರಲ್ಲಿ ಅವತ್ತು ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳ ನಂತರ PG ಸ್ಟೂಡೆಂಟ್ಸು, ಇಂಟರ್ನೀಸು ಮತ್ತು ಸ್ಟೂಡೆಂಟ್ಸು ಇದ್ದರು. ಸೊ ಭಾಳ ಒಳ್ಳೆಯ ಒಂದು ಕ್ರೌಡ್ ಇತ್ತು, ಗ್ಯಾದರಿಂಗು. ಅಲ್ಲೇ IMA ಬಗ್ಗೆ ಮತ್ತು IMA ಸ್ಕೀಮ್ಸ್ ಬಗ್ಗೆ ಎಲ್ಲ ತಿಳಿಸಿ ಹೇಳಿ ಬಂದಿದ್ವಿ. ಅನಂತರ ಜಮಖಂಡಿ ವಿಸಿಟ್ಟು. ನೆಕ್ಸ್ಟ್ ಡೇ ಮುಧೋಳ್, ಮಾಲಿಂಗ್ಪುರ್, ರಬಕವಿ, ಬನಾಟಿ ಮತ್ತು ಬಾದಾಮಿ ವಿಸಿಟ್ ಮಾಡಿದ್ವಿ. 21ನೇ ತಾರೀಕಿಗೆ ಫೈನಾನ್ಸ್ ಸಬ್ ಕಮಿಟಿ ಮೀಟಿಂಗು ಅಂಡರ್ ದಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಮತ್ತು ಡಾಕ್ಟರ್ ಶಂಕರ ನಾರಾಯಣ ಅವರ ನೇತೃತ್ವದಲ್ಲಿ ಇದು ಫೈನಾನ್ಸ್ ಸಬ್ ಕಮಿಟಿ ಆಯಿತು. ಆನಂತರ 22ನೇ ತಾರೀಕು ನಿನ್ನೆ ವುಮೆನ್ ವಿತ್ ಇನ್ಹೆರಿಟೆಡ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತೇಳಿ ಬೈ ಡಾಕ್ಟರ್ ನಾರಾಯಣ ಮೂರ್ತಿ ಅವರು ಇದನ್ನು ಹಮ್ಮಿಕೊಂಡಿದ್ರು. ಇದರ ಸ್ಪೀಕರ್ಸ್ ಡಾಕ್ಟರ್ ರೂಪೇಶ್ ಮತ್ತು ಮಾಡರೇಟರ್ ಆಗಿ ಡಾಕ್ಟರ್ ಸುನೇಶ್ ಅನಗವಾಡಿ ಆನ್ ದಿ ಅಕೇಜನ್ ಆಫ್ ಹಿಮೋಫಿಲಿಯಾ ಡೇ ಇದನ್ನು ಮಾಡಿದ್ರು. ನೆಕ್ಸ್ಟ್ ಸೊ ಇವೇ ಏನಂತಲ್ಲ ವೆಬಿನಾರ್ ಪ್ಲಾಟ್ಫಾರ್ಮ್ಸು. 26ನೇ ತಾರೀಕು ಏನಂತಲ್ಲ ಎಂಡ್ ಟ್ಯೂಬರ್ಕ್ಲೋಸಿಸ್ ಅಂದ್ರ ಬಗ್ಗೆ ಏನಂತಲ್ಲ ನ್ಯಾಷನಲ್ ಟ್ಯೂಬರ್ಕ್ಲೋಸಿಸ್ ಡಾಕ್ಟರ್ ಅನಿಲ್ ಎಸ್, ಡಾಕ್ಟರ್ ನಿರ್ಮಲಾ ಮತ್ತು ಡಾಕ್ಟರ್ ಹಂಸವೇಣಿ ಇವರು ಇದನ್ನು ಕಂಡಕ್ಟ್ ಮಾಡಿದರು. ನಂತರ 8ನೇ ತಾರೀಕು ಏನಂತಲ್ಲ ಅಸಿಸ್ಟೆಡ್ ಸ್ಟಿಯೋಟಿಕ್ ಲಿವರ್ ಡಿಸೀಸ್ ಇದ್ರ ಬಗ್ಗೆ ಸ್ಪೀಕರ್ ಡಾಕ್ಟರ್ ರವಿಕಿರಣ್ ಅವರು. ಆ ನಂತರ 15ನೇ ತಾರೀಕು ಏನಂತಲ್ಲ ಇನ್ನೋವೇಟಿವ್ ನ್ಯೂ ಲಿವರ್ ಅಸಿಸ್ಟೆಡ್ ಡಿವೈಸ್ ಟು ಟ್ರೀಟ್ ALF ದಟ್ ಈಸ್ ಅಕ್ಯೂಟ್ ಲಿವರ್ ಫೇಲ್ಯೂರ್ ಪೇಷಂಟ್ಸ್ಗೆ ಡಾಕ್ಟರ್ ಮಹೇಶ್ ಗೋಪಿ ಶೆಟ್ಟಿ ಅಂತ ಹೇಳಿ ಅವರು, ಮಾಡರೇಟರ್ ಡಾಕ್ಟರ್ BS ರವೀಂದ್ರ. ಇದನ್ನು ಏನಂತಲ್ಲ ರಾಜೇಂದ್ರ ಪ್ರಸಾದ್ ಮತ್ತು ಸುರೇಶ್ ಕಾಗಲ್ಕರ್ ಅವರು ಹಮ್ಮಿಕೊಂಡಿದ್ರು. ಸೊ ತದನಂತರ ನಿನ್ನೆ ಏನಂತಲ್ಲ ವುಮೆನ್ ವಿತ್ ಇನ್ಹೆರಿಟೆಡ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇದರ ಒಂದು ವೆಬಿನಾರ್ ಇತ್ತು. ಅದನ್ನು ಡಾಕ್ಟರ್ ರೂಪೇಶ್ ಮತ್ತು ಡಾಕ್ಟರ್ ಸುರೇಶ್ ಅನಗವಾಡಿ ಅವರು ನೆರವೇರಿಸಿಕೊಟ್ರು. ನೆಕ್ಸ್ಟ್ ಇನ್ನು ಒಂದು IMA ಎಂಪ್ಲಾಯ್ಮೆಂಟ್ ಆ್ಯಂಡ್ ಕರಿಯರ್ ಫೆಲಿಸಿಟೇಷನ್ ಅಂತೇಳಿ ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ನವರು ಏನಂತಲ್ಲ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ, ಎಸ್ಪೆಷಲಿ ಫಾರ್ ದಿ ನ್ಯೂ ಕಮರ್ಸ್, ನ್ಯೂ MBBA ಮೆಂಬರ್ಸ್ಗೆ ಮತ್ತು ಹಾಸ್ಪಿಟಲ್ಸ್, ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ಸ್ಗೆ ಎಂಪ್ಲಾಯೀಸ್ ಬೇಕಾದವರಿಗೆ ಇದೊಂದು ಜಾಬ್ ಪೋರ್ಟಲ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನ್ಯೂ ಮೆಂಬರ್ಸ್ಗೂ ಮತ್ತು ಹೆಲ್ತ್ ಕೇರ್ ಇವಕ್ಕೆ ಇದೊಂದು ಅನುಕೂಲವಾಗ್ತದೆ. ಆನಂತರ ಮುಂದಿನ ತಿಂಗಳು 10ನೇ ತಾರೀಕು ಮತ್ತು 11ನೇ ತಾರೀಕು ಮಂಡ್ಯದಲ್ಲಿ IMA ವಾಯ್ಸ್ ಆಫ್ ಕರ್ನಾಟಕ ಅಂತೇಳಿ ಸ್ವರಾಂಜಲಿ ಪ್ರೋಗ್ರಾಮ್ ವೈದ್ಯರಿಗೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, IMA ಸದಸ್ಯರಿಗೆ ಮತ್ತು ಅವರ ಸ್ಪೌಸ್ಗಳಿಗೆ ಸಹ ಏನಂತಲ್ಲ ಒಂದು ರಾಜ್ಯ ಮಟ್ಟದ ಚಲನಚಿತ್ರ ಗೀತೆ ಗಾಯನ ಸ್ಪರ್ಧೆ ಏರ್ಪಡಿಸಿದ್ದಾರೆ. ದಯವಿಟ್ಟು ಏನಂತಲ್ಲ ಇದಕ್ಕೆ ಏನಂತಲ್ಲ ತಾವು ನೋಂದಾಯಿಸಿ ಏನಂತಲ್ಲ ಅಟೆಂಡ್ ಮಾಡಿ ಇದನ್ನು ಯಶಸ್ವಿಗೊಳಿಸಿರಿ ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೀನಿ. ಇದಲ್ಲದೆ ನೆಕ್ಸ್ಟ್ ಈ ವಿಸಿಟ್ಸು ತುಮಕೂರು ಬ್ರಾಂಚಿನ ವಿಸಿಟ್ಸು ಅವತ್ತಿನ ದಿವಸ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ GN ಪ್ರಭಾಕರ್ ಅವರು, ಅಲ್ಲದೆ ನಿಯೋಜಿತ ಅಧ್ಯಕ್ಷ ಡಾಕ್ಟರ್ ವೀರಭದ್ರಯ್ಯನವರು ಸಹ ತುಮಕೂರು ಬ್ರಾಂಚಿನ ವಿಸಿಟ್ಗೆ ಅಂತೆಲ್ಲ ಭೇಟಿಯಾಗಿ ಎಲ್ಲರ ಸಂಗಡ ಇದನ್ನ IMA ಬಗ್ಗೆ ಮತ್ತು IMA ಸ್ಕೀಮ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಎಲ್ಲ ತಿಳಿಸಿ ಹೇಳಿ ಬಂದಿದ್ದಾಯಿತು. ನೆಕ್ಸ್ಟ್ ಇದು IMA ಧಾರವಾಡಕ್ಕೆ ಏನಂತಲ್ಲ 4ನೇ ತಾರೀಕು ಹೋಗಿ IMAದಲ್ಲಿ ಸಹ ಏನಂತಲ್ಲ ಈ ನಮ್ಮ IMA ಮತ್ತು ಸ್ಕೀಮ್ಸ್ಗಳ ಬಗ್ಗೆ, GST ಬಗ್ಗೆ, ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಬಿಲ್ಡಿಂಗ್ ಫಂಡ್ ಬಗ್ಗೆ ಸಹ ಏನಂತಲ್ಲ ಎಲ್ಲ ತಿಳಿಸಿ ಹೇಳಿದ್ದಲ್ಲದೆ ಉಪಸಮಿತಿಗಳ
ಕಾರ್ಯಕ್ರಮಗಳು ಹೇಗೆ ನಡೀತಾ ಇದ್ದಾವೆ, ಯಾವ್ಯಾವ ಉಪಸಮಿತಿಗಳು ಇದಾದ ಅಂತೇಳಿ ಅದರ ಬಗ್ಗೆನೂ ಏನಂತ ಸ್ಪೋರ್ಟ್ಸ್ದು, ಲೇಡಿ ಡಾಕ್ಟರ್ಸ್ ವಿಂಗ್ದು, ಕನ್ನಡ ಬರ ವೈದ್ಯಗಾರದ್ದು, ಇದರ ಬಗ್ಗೆ ಎಲ್ಲರ ಬಗ್ಗೆನೂ ನಾವು ಸವಿಸ್ತಾರವಾಗಿ ಹೇಳಿದ್ದೀವಿ. ಅಂದಿನ ಒಂದು ಇದಕ್ಕೆ ಸಚಿನ್ ರೇವಣ್ಕರ್ ಸಹ ನಮ್ಮ ಸಂಗಡ ಏನಂತೆಲ್ಲ ಬಂದಿದ್ರು. ನೆಕ್ಸ್ಟ್ ಸಂಕೇಶ್ವರಕ್ಕೆ 5ನೇ ತಾರೀಕು ಭೇಟಿ, ಅಲ್ಲಿಯೂ ಸಹ ನಮ್ಮ IME ಬಗ್ಗೆ ಸವಿಸ್ತರವಾಗಿ ಹೇಳಿತ್ತು. ನೆಕ್ಸ್ಟ್ ನಿಪ್ಪಾಣಿಯಲ್ಲಿ ನಮಗೆ ಮಾಜಿ ಅಧ್ಯಕ್ಷರಾದಂಥ NN ಮಹಾಜನ್ರವರು ಅವತ್ತಿನ ದಿವಸ ಇದಕ್ಕೆ ಪ್ರೆಸಿಡೆಂಟ್ ವಿಸಿಟ್ ದಿವಸ ಖುದ್ದಾಗಿ ಬಂದು ಅವರು ಸಹ ನಮ್ಮ ಅವತ್ತಿನ ಒಂದು ಸಭೆಗೆ ಕಂಪ್ಲೀಟ್ ಸಭೆ ಮುಗಿಯುವ ತನಕ ಎದ್ದು ನಮ್ಮ ಜೊತೆಗೆ ತಮ್ಮ ಮಾರ್ಗದರ್ಶನಗಳನ್ನು, ಸಲಹೆ ಸೂಚನೆಗಳನ್ನು ಸಹ ನೀಡಿದರು. ಸೊ ಅವರಿಗೂ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ನನ್ನ ಪರವಾಗಿ ಮತ್ತು ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ. ಸೊ ಚಿಕ್ಕೋಡಿ IME ಚಿಕ್ಕೋಡಿಯಲ್ಲಿ ಇದು ಅವತ್ತಿನ ದಿವಸ ಈ ಎಲ್ಲ ಸದಸ್ಯರಿಗೆ ನಮ್ಮ ಈ ಎಲ್ಲ ಸ್ಕೀಮ್ಸ್ ಬಗ್ಗೆ, IME ಬಗ್ಗೆ ಅಥವಾ GST ಬಗ್ಗೆ, ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಬಿಲ್ಡಿಂಗ್ ಫಂಡ್ ಜೊತೆಗೆ ತಿಳಿಸಿದ್ದಲ್ಲದೆ ಆ ಚಿಕ್ಕೋಡಿಯಲ್ಲಿ ನಮ್ಮ RGVHSನ ಸಬ್ ರಿಜಿಸ್ಟರ್ ಆದಂಥ ಡಾಕ್ಟರ್ ಪಾಂಡುರಂಗ ಜವಳಿ ಅವರು ಸಿಕ್ಕರು ಅವತ್ತು. ಸೊ ಅವರಿಗೊಂದು ಭೇಟಿ ಮಾಡಿ ಅವರಿಗೂ ಏನಂತಲ್ಲ ಶುಭಾಶಯ ಕೋರಿ ನಾನು ಬಂದಿದ್ದೆ. ಗೋಕಾಕದಲ್ಲಿ ಏನಂತಲ್ಲ ಅವತ್ತಿನ 5ನೇ ತಾರೀಕು ದಿವಸ ಈ ಮೀಟಿಂಗ್ ಇತ್ತು. ಅವತ್ತಿನ ದಿವಸ ಅಲ್ಲಿ ಒಬ್ಬ ಹಿರಿಯ ಸದಸ್ಯರ ಒಂದು ಹುಟ್ಟಿದ ಹಬ್ಬ ಇತ್ತು, ಅದಕ್ಕೆ ಅವರು ಆಚರಿಸಿದ್ರು. ಸೊ ಅಂದಿನ ದಿವಸ ಸಹ ಇದನ್ನ ನಮ್ಮ IME ಬಗ್ಗೆ ಒಳ್ಳೆಯ ಸ್ಟ್ರೆಂತ್ IME ಗೋಕಾಕದ್ದು. ಸೊ IME ಗೋಕಾಕ್ ಬ್ರಾಂಚ್ ಇದೆ, ಗಾಟ್ ದೇರ್ ಓನ್ ಬಿಲ್ಡಿಂಗ್ ಇದೆ. ಆದರೆ ಏನಂತಲ್ಲ ಅದು ಅವರು ಕಟ್ಟುವ ಟೈಮ್ನಲ್ಲಿ ಅಲ್ಲೇ ಸುತ್ತಮುತ್ತ ಎಲ್ಲ ಖಾಲಿ ಇತ್ತಂತೆ. ಈಗೆಲ್ಲ ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ ಬಂದ್ಬಿಟ್ಟಿದ್ದಾವೆ. ಹೀಗಾಗಿ ಏನಂತ ತಮಗೆ ತೊಂದರೆ ಆಗುತ್ತೆ ಅಂತೇಳಿ ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ನವರು DC-ಗೆ ಏನಂತೆ ಕಂಪ್ಲೇಂಟ್ ಮಾಡಿದ ಸಲುವಾಗಿ ಈಗ ಅವರು ನೆಕ್ಸ್ಟ್ ಒಂದು ಸೈಟ್ ತಗೊಂಡಿದ್ದಾರೆ, ಅಲ್ಲೇ ಕಟ್ಟಿಸ್ಬೇಕಂತ ವಿಚಾರ ಇದೆ. ಇದು ಗಿಜರೆ ಫರ್ಟಿಲಿಟಿ ಸೆಂಟರ್ದಾಯ್ತು. ಇದು ಏನಂತಲ್ಲ ಇದು 36 ಗುಂಟೆ ಗೋಕಾಕ್ ಬೆಳಗಾವಿ ರೋಡಿಯಲ್ಲಿ ಒಂದು ಸೈಟ್ ತಗೊಂಡಿದ್ದಾರೆ. ಈ ಸೈಟ್ನಲ್ಲಿ ಈಗ ಮೊನ್ನೆ ದಿವಸ ಪ್ಲಾಂಟೇಶನ್ಸ್ ಮಾಡಿದ್ರು. ಅದರ ಒಂದು ಇದು ಇಮೇಜ್, ಇದು ಫೋಟೋ. ನೆಕ್ಸ್ಟ್ ಬೆಳಗಾವಿ ಬ್ರಾಂಚ್ಗೆ ನಾವು ವಿಸಿಟ್ ಮಾಡಿದ್ವಿ. ಅವತ್ತಿನ ದಿವಸ ನಮ್ಮ ಒಂದು ಇದಪ್ಪ ಅಂತಂದ್ರೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ IS ಪಾಟೀಲ್ರು ಸಹ ಅವತ್ತು ಬಂದಿದ್ರು. ಆಮೇಲೆ ನಮ್ಮ SWC ಕಾರ್ಯಕರ್ತರಾದವು ಆದಂಥ ಡಾಕ್ಟರ್ ಹಲಗೇಕರ್, ತುಕಾರ್, ಮೆಟ್ಟಗುಡ್ಡು, ಪಂಗಿ ಮತ್ತು ರವೀಂದ್ರ ಅನುಗೋಳು ಮತ್ತು ಮೇಡಮ್ ಜಯಶ್ರೀ ಅನುಗೋಳು ಎಲ್ಲರೂ ಏನಂತಲ್ಲ ಅವತ್ತಿನ ದಿವಸ ಒಳ್ಳೆಯ ಸಂಖ್ಯೆಯಲ್ಲಿ ಸೇರಿ ನಂತರ ನಮ್ಮ IME ಬಗ್ಗೆ ಮತ್ತು IME ಎಲ್ಲ ಸ್ಕೀಮ್ಸ್ ಬಗ್ಗೆ ಇದೆಲ್ಲನೂ ನಾವು ಏನಂತ ಮನವರಿಕೆ ಮಾಡಿ ತಿಳಿಸಿ ಹೇಳಿ ಕೊಟ್ಟು ಬಂದಿದೆ. ಸೊ ನೆಕ್ಸ್ಟ್ ರಾಮದುರ್ಗದಲ್ಲಿ ಸಹ IS ಪಾಟೀಲ್ರು ಅವರ ಆ್ಯಕ್ಚುಲಿ ನೇಟಿವ್ ಪ್ಲೇಸ್ ರಾಮದುರ್ಗ ಹತ್ರ ಒಂದು ಸಣ್ಣ ಹಳ್ಳಿ ಅಂತೆ. ರಾಮದುರ್ಗಕ್ಕೂ ನಾನು ಬರ್ತೀನಿ ಅಂತ ಅಂದಕ್ಕೆ ಮತ್ತೆ ಅವತ್ತಿನ ದಿವಸ ಅವರು ಬಂದಿದ್ದರು. ಬಂದಾಗ ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ವೈದ್ಯಕೀಯ ಸಂಘ ಪರವಾಗಿ ನಾನು ಅವರಿಗೆ ಸನ್ಮಾನ ಮಾಡಿ ಅಂತೆಲ್ಲ ನಮ್ಮ IME ಸ್ಕೀಮ್ ಆಗಿದ್ದು ರಾಮದುರ್ಗ ಬ್ರಾಂಚಿನ ಎಲ್ಲ ಸದಸ್ಯರು ಅವರಿಗೂ ಸಹ ಏನಂತ ಸನ್ಮಾನ ಮಾಡಿದ್ವಿ. ನೆಕ್ಸ್ಟ್ ಇದು ಸೌದತ್ತಿಯಲ್ಲಿ ಅವತ್ತಿನ ದಿವಸ ಸೌದತ್ತಿಯಲ್ಲಿ ಬೇರೆ ಹಿಂದಿನ 3-4 ವರ್ಷಗಳಿಂದ ಪ್ರೆಸಿಡೆಂಟ್ ಯಾರು ಚೇಂಜ್ ಆಗಿದ್ದಿಲ್ಲ. ಅದಕ್ಕಾಗಿ ಅವತ್ತಿನ ದಿವಸ ಹೊಸ ಪ್ರೆಸಿಡೆಂಟ್ ಆಗಿ ಎಂತಲ್ಲ ವಿಜಯ್ ನಾವದಿಗನ ಪ್ರೆಸಿಡೆಂಟ್ ಅಂತೂ, ಹೇಮಂತ ಬಸ್ಮಿ ಅವ್ರನ್ನ ಕಾರ್ಯದರ್ಶಿಯಾಗಿ ಮತ್ತು ಪ್ರವೀಣ್ ಕರ್ಕಿ ಅಂತೇಳಿ ಅವರಿಗೆ ಟ್ರೆಸರರ್ ಆಗಿ ಆಯ್ಕೆ ಮಾಡಿ ಅವತ್ತಿನ ದಿವಸ ಏನಂತಲ್ಲ ಇನ್ಸ್ಟಾಲೇಷನ್ ಸೆರೆಮನಿನೂ ಸಹ ನಾನು ನೆರವೇರಿಸಿ ನಾನು ಬಂದೆ. ಒಳ್ಳೆಯದಾಗಲಿ ಅಂತೇಳಿ ಅವ್ರಿಗೆ ಹೇಳಿದೆ. ಇದು ಬೈಲಹೊಂಗಲಕ್ಕೆ ಹೋಗಿದ್ವಿ. ಬೈಲಹೊಂಗಲದಲ್ಲಿ 10ರಿಂದ 15 ಜನ ಸೇರಿದ್ರು. ಇದು ಒಂದು ಬ್ರಾಂಚಿಂದು. ಅದರ ಫೋಟೋಸ್ ನನಗೆ ಮೇಜ್ಗಳು ಸಿಗಲಿಲ್ಲ. ಉಗಾರ್ ಕುರ್ದುಗು ಇದು ಏನಂತಲ್ಲ ನಮ್ಮ ರಾಜ್ಯದ ಒಂದು ತುದಿಯ ಏನಂತಲ್ಲ ಸಣ್ಣ ಬ್ರ್ಯಾಂಚು, ಬಟ್ ಒಳ್ಳೆಯ ಆ್ಯಕ್ಟಿವಿಟಿ ಇದೆ, ಡೈನಾಮಿಕ್ ಇದೆ. ಎಲ್ಲ ಎಲ್ಲಿವರೆಗೂ ಆ್ಯಕ್ಟಿವಿಟೀಸನ್ನು ಚೆನ್ನಾಗಿ ಮಾಡ್ಕೊಂತ ಬಂದಿದ್ದಾರೆ. ಹಿರಿಯ ಸದಸ್ಯರು ಮತ್ತು ಕಿರಿಯರು ಇದ್ದಾರೆ. ಸೊ ಇದು ಒಂದು ಏನಂತಲ್ಲ ನಮ್ಮ DVG ಅವರ ಒಂದು ಕವನದಂತೆ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬ್ಬ ಅಂತೇಳಿ ಈಗ ಉಗಾರ್ ಕುರ್ದಿನವರು
ಏನಂತಲ್ಲ ರೆಗ್ಯುಲರ್ ಆಗಿ CME ಉಳಿದೆಲ್ಲ ಕಂಡಕ್ಟ್ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಸೊ ಇದು ಕುಡಚಿ ಮತ್ತು ರಾಯಬಾಗ್ ಮತ್ತು ಹಾವೇರಿಯವರು ಏನಂತಲ್ಲ ಒಂದೇ ಕಡೆ ಸೇರಿದ್ರು. ಆ ಒಂದು ಸಮಯದಲ್ಲಿ ಸನ್ಮಾನ ಮಾಡಿದ್ದ 13ನೇ ತಾರೀಕು. ನೆಕ್ಸ್ಟ್ ಇದು ಅಥಣಿಯಲ್ಲಿ ಒಂದು ದೊಡ್ಡ ಬ್ರಾಂಚು, ಡೈನಾಮಿಕ್ ಇದು ವೈಬ್ರೆಂಟ್ ಬ್ರಾಂಚ್ ಇದೆ. ಡಾಕ್ಟರ್ ದೀಪ್ತಿ ಚೌಲ ಅಂತ ಹೇಳಿ ಮೇಡಮ್ನ ಅಧ್ಯಕ್ಷತೆಯಲ್ಲಿ. ಸೊ ಅವತ್ತಿನ ದಿವಸ IME ಬಗ್ಗೆ ನಮ್ಮ ಎಸ್ಪೆಷಲಿ ಎಲ್ಲ ಸ್ಕೀಮ್ಸ್ ಬಗ್ಗೆ ಚೆನ್ನಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬಹಳಷ್ಟು ಜನ ಏನಂತಲ್ಲ ಮೆಂಬರ್ ಆಗ್ತೀವಿ ಅಂತ ಹೇಳಿದ್ದಾರೆ. ಪ್ರೆಸಿಡೆಂಟು ಸೆಕ್ರೆಟರಿ ಹೇಳಿಕೊಟ್ಟು ಬಂದಿದ್ದೀನಿ. ಆಮೇಲೆ ಇಲ್ಕಲ್ ಹುನಗುಂದ್ ಇಲ್ಲಿ ಸತಿಗೆ ಏನಂತಲ್ಲ 19ನೇ ತಾರೀಕು ವಿಸಿಟ್ ಮಾಡಿದ್ದೆ. ನೆಕ್ಸ್ಟ್ ಇದು ಬಾಗಲಕೋಟೆ ಮೇನ್ ಬ್ರಾಂಚು, ಡಾಕ್ಟರ್ RT ಪಾಟ್ಲು, ರಾಜೇಂದ್ರ ದೋಷಿ. ಇದು ಏನಂತಲ್ಲ SNMC, ದಟ್ ಇಸ್ ಶ್ರೀ S ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನ ಇದರಲ್ಲಿ ಏನಂತಲ್ಲ ಒಳ್ಳೆಯ ಕ್ರೌಡ್ ಇತ್ತು. PG ಸ್ಟೂಡೆಂಟ್ಸು, ಇಂಟರ್ನೀಸು, ಏನಂತಲ್ಲ ಸ್ಟೂಡೆಂಟ್ಸು ಸಹ ಎಲ್ಲರೂ ಅಟೆಂಡ್ ಮಾಡಿದ್ರು. ಸೊ ಆ ಒಂದು ಇದರಲ್ಲಿ IME ಬಗ್ಗೆ ಮತ್ತು ನಮ್ಮ ಸ್ಕೀಮ್ಸ್ ಬಗ್ಗೆ ನಾವು ಸವಿಸ್ತರವಾಗಿ ಹೇಳಿ ಮನವರಿಕೆ ಮಾಡಿಕೊಟ್ಟು, ಸೊ ತಮ್ಮ MBBS ಮುಗಿದ ತಕ್ಷಣ KMC ಮೆಂಬರ್ಶಿಪ್ ಮಾರಿದ ತಕ್ಷಣವೇ ನೀವು IME ಮೆಂಬರ್ ಆಗ್ರಿ ಅಂತಲ್ಲ. ಅದರಿಂದ ಏನಂತಲ್ಲ ಸಾಕಷ್ಟು ಪ್ರಯೋಜನಗಳು ನಿಮಗೆ ದೊರಕ್ತಾವೆ ಅಂತ ಹೇಳಿ ನಾನು ತಿಳಿಸಿ ಹೇಳಿ ಬಂದಿದ್ದೇನೆ. ಸ್ವಲ್ಪ ಒಳ್ಳೆಯ ಒಂದು ರೆಸ್ಪಾನ್ಸ್ ಇದೆ. ಅಲ್ಲಿಯ ಡಾಕ್ಟರ್ ಅಶೋಕ್ ಮಲ್ಲಾಪುರು ಮತ್ತು ಡಾಕ್ಟರ್ ಈಶ್ವರ್ ಕಲಬುರ್ಗಿ, ಆಮೇಲೆ ಡಾಕ್ಟರ್ SA ಕೋರಾ, ಆಮೇಲೆ ಡಾಕ್ಟರ್ ಸಂಜೀವ್, SNMC ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ ಅನುಷ್ಕಾ, ಇವರೆಲ್ಲರೂ ಒಳ್ಳೆಯ ಒಂದು ರೆಸ್ಪಾನ್ಸ್ ಕೊಟ್ಟು ಎಲ್ಲರೂ ಏನಂತಾರೆ ಮೆಂಬರ್ಶಿಪ್ನು ಹೆಚ್ಚಿಗೆ ಮಾಡಿಸ್ತೀವಿ, ಅಲ್ಲದೆ ಎಲ್ಲ ಸ್ಕೀಮ್ಗಳಿಗೂ ಏನಂತಾರೆ ಮೆಂಬರ್ಶಿಪ್ ಮಾಡಿಸ್ತೀವಿ ಅಂತ ಹೇಳಿ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ನೆಕ್ಸ್ಟ್ ಇದು IME ಜಮಖಂಡಿ ಸೆಂಟರ್ನಲ್ಲಿ ಕೂತಿರುವವರು ಡಾಕ್ಟರ್ HG ದಡ್ಡಿ ಅಂತೇಳಿ. ನಿಜವಾಗಿಯೂ ಒಂದು ಬಹುಮುಖ ಪ್ರತಿಭೆಯ ಒಬ್ಬ ವೈದ್ಯರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರು ಕೇವಲ ಡಾಕ್ಟರ್ ಅಲ್ಲದೆ ಏನಂತಲ್ಲ ಕನ್ನಡ ವಿಶ್ವವಿದ್ಯಾಲಯದ ಹಂಪಿ ವಿಶ್ವದಿಂದ D.Litt ಡಾಕ್ಟರ್ ಆಫ್ ಲಿಟ್ರೇಚರ್ ಅಂತೇಳಿ ಅವರಿಗೆ ಇದು ಸಿಕ್ಕಿದೆ, PhD. ಅಲ್ಲದೆ ನಾಡೋಜ ಪ್ರಶಸ್ತಿಯನ್ನು ಸಿಕ್ಕಿದೆ, ಕನ್ನಡ ರಾಜ್ಯೋತ್ಸವ ಅವಾರ್ಡೂ ಇದೆ. ಸೊ ಒಳ್ಳೆಯ ಒಂದು ಬಹುಮುಖ ಪ್ರತಿಭೆ. ಇವರು ಕಂಟಿನ್ಯೂಸ್ ಆಗಿ 15 ವರ್ಷದಿಂದ ಜಮಖಂಡಿಯ ಏನಂತಲ್ಲ ಪ್ರೆಸಿಡೆಂಟ್ ಆಗಿ, ಮತ್ತು ಅವ್ರ ಪಕ್ಕದಲ್ಲಿ ಇರೋರು ಸೆಕ್ರೆಟರಿ ಬಿರಾದಾರ್ ಅಂತೇಳಿ ಯಂಗ್ಸ್ಟರ್ಸ್ ಇದ್ದಾರೆ ಭಾಳ. ಆದರೆ ಯಾರು ಮುಂದೆ ಬಂದು ಜವಾಬ್ದಾರಿ ತೊಗೊಳಕ್ಕೆ ತಯಾರಾಗ್ತಾ ಇಲ್ಲ ಅಂಥೇಳಿ ಹೇಳ್ತಾ ಇದ್ರು ಅವರು. ಬಟ್ ಜಮಖಂಡಿ ಬ್ರಾಂಚನು ಒಳ್ಳೆಯ ಆಕ್ಟಿವಿಟೀಸ್ ಮಾಡ್ತಾ ಇದೆ. ನಂತರ ಪಕ್ಕದಲ್ಲಿ ಇರೋರು ನೆಕ್ಸ್ಟ್ ಬ್ಯಾಕ್ ಮಾರ್ಟಿನ್ ಬ್ಯಾಕ್, ಇಲ್ಲಿ ಪಕ್ಕದಲ್ಲಿ ಇರೋರು ಡಾಕ್ಟರ್ ಜಗದೀಶ್ B ಅಂತೇಳಿ ಇಲಕಲ್ಲಿನ ಒಂದು JB ಹಾಸ್ಪಿಟಲ್ ಒಡೆಯರು. ಇವರು ಏನಂತಲ್ಲ ನಾನು MBBSನಲ್ಲಿ MR ಮೆಡಿಕಲ್ ಕಾಲೇಜಿನ 1973ರಲ್ಲಿ ನಾನು ಅಭ್ಯಾಸ ಮಾಡುವ ಹೊತ್ನಾಗ ಇವರು ನನಗೆ ಫಿಸಿಯಾಲಜಿ ಟ್ಯೂಟರ್ ಆಗಿ ನನಗೆ ಏನಂತಲ್ಲ ಗುರುಗಳಾಗಿ ಏನಂತಲ್ಲ ಫಿಸಿಯಾಲಜಿ ಕಲಿಸಿದವರು. ಇವರು ಈಗ ಇಲಕಲ್ಲಲ್ಲೇ ಇದ್ದಾರೆ. ಅವ್ರ ಮಗ ಸುನೀಲ್ ಈಗ ಇಲಕಲ್ದ ಪ್ರೆಸಿಡೆಂಟ್ ಆಗಿದ್ದಾನೆ. ಸೊ ಆ ಒಂದು ಇಲಕಲ್ಲಿಗೆ ಓದೋದಕ್ಕೆ ನಮ್ಮ ಗುರುಗಳಿಗೆ ಸನ್ಮಾನ ಮಾಡೋಣ ಅಂಥೇಳಿ ನಾನು ಅವತ್ತಿನ ದಿವಸ ಅವರಿಗೆ ಸನ್ಮಾನ ಮಾಡಿ ಏನಂತೆಲ್ಲ ಬಂದಿದ್ದೆ. ನೆಕ್ಸ್ಟ್ ಇದು ಮುಧೋಳು ಬ್ರಾಂಚನು ಭಾಳ ಚೆನ್ನಾಗಿದೆ. ಉಡುಪುಡಿ ಅವರು ಸಚಿನ್ ಶ್ಯಾಮ್ ಸುಂದರು, ಮತ್ತು ಅಲ್ಲೇ ಡಾಕ್ಟರ್ ಶಿವಾನಂದ್ ಕುಬ್ಸದ್ ಅವರು, ಆಮೇಲೆ ಡಾಕ್ಟರ್ ವೆಂಕಟೇಶ್, ಎಲ್ಲರೂ ಏನಂತಲ್ಲ ಒಳ್ಳೆಯ ಇದೆ. ಡಾಕ್ಟರ್ ಗಿರಿಜಾ ಮೇಡಮ್ಮು, ಡಾಕ್ಟರ್ ನಾಯಕ್, ಡಾಕ್ಟರ್ ಹೊಸಪೇಟೆ, ಅಲ್ಲಿಂದ ಡಾಕ್ಟರ್ ಸವಿತಾ ಅಂತ ಹೇಳಿ ಎಲ್ಲರೂ ಒಳ್ಳೆಯ ಒಂದು ಒಗ್ಗಟ್ಟಿನಿಂದ ಇದು ಇಲ್ಲಿನೂ ಹಿರಿಯ ಮತ್ತು ಕಿರಿಯರ ಒಂದು ಸಮಾವೇಶ ಇದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರಿಗೂ ಏನಂತಲ್ಲ ಇದನ್ನ IME ಬಿಲ್ಡಿಂಗ್ಸ್ ಇನ್ನೂ ಸ್ವಂತ ಆಗಿಲ್ಲ ಅವರಿಗೆ. IME ಬಿಲ್ಡಿಂಗ್ ಮಾಡಿಕೊಳ್ಳ್ರಿ ಅಂತ ಕೇಳಿದೆ. ಆಗ ಒಬ್ಬ ಸದಸ್ಯರು ನಮ್ಮ ರಾಜ್ಯ ಇದರಿಂದ ಏನಾದರೂ ದೇಣಿಗೆ ಆಗಲಿ ಅಥವಾ ಏನೋ ಸಿಗುತ್ತೇನೋ ಅಂತ ಕೇಳಿದ್ರು. ಇಲ್ಲ, ಯಾವ ಇದೇ ರೀತಿ ಅದರ 183 ಶಾಖೆಗಳಿದ್ದಾವೆ. ಎಲ್ಲ ಶಾಖೆಗಳು ಕೇಳೋ ಪೈಕಿ ಇದರಲ್ಲಿ ಏನಂತಲ್ಲ ಸಿಗೋದಿಲ್ಲ. ನೀವು ಫಸ್ಟ್ ಟೈಮ್ ಮೆಂಬರ್ ಆಗುವತ್ನಾಗೆ ನೀವು ಹಣ ಕಟ್ಟಿರ್ತೀರಿ, ಅದರಲ್ಲಿ 60% ನ್ಯಾಷನಲ್ಗೆ ಹೋಗಿರ್ತಾ, 40% ಅಷ್ಟೇ ಉಳಿದಿರ್ತಾ. ಆಮೇಲೆ ಪ್ರತಿ ವರ್ಷ ನೀವು ಯಾವುದು ರಿನ್ಯೂವಲಿಗೆ ಅಂತ ಕಟ್ಟಿರೋದಲ್ಲ. ಹೀಗಾಗಿ ರಾಜ್ಯ ನಮ್ಮ ಶಾಖೆಯಲ್ಲಿ ಯಾವ ಥರದ ಇಂಥ ಒಂದು ಇದಿಲ್ಲ, ಏನಂತಲ್ಲ ಫಂಡ್ ನಿಮಗೆ ಕೊಡೋದು.
ಕೊಡಲಿಕ್ಕೆ ಆಗೋದಿಲ್ಲ. ನೀವೇ ನಿಮ್ಮ ಎಂತಲ್ಲ ಮೆಂಬರ್ಸ್ ಸ್ವಂತ ಕಡೆಯಿಂದ ಇದನ್ನ ಕಾಂಟ್ರಿಬ್ಯೂಟ್ ಮಾಡಿಕೊಂಡು ನಿಮ್ಮ ಒಂದು ಜಾಗ ತಗೊಳ್ರಿ, ಆಮೇಲೆ ಕಟ್ಟಡ ಕಟ್ಟಿಸಿಕೊಳ್ರಿ ಅಂತ ಹೇಳಿ, ಆಮೇಲೆ IMA ಕೊಪ್ಪದ ಆದಂಥ ಕೊಪ್ಪದ್ದು ಮತ್ತು ನಮ್ಮ ಗಂಗಾವತಿ ಬ್ರ್ಯಾಂಚಿಂದು ಬಗ್ಗೆ ಏನಂತೆಲ್ಲ ಉದಾಹರಣೆಗಳನ್ನು ಕೊಟ್ಟು ನಾನು ಅವರಿಗೆ ತಿಳಿವಳಿಸಿ ಹೇಳಿ ಬಂದಿದ್ದೇನೆ. ನೆಕ್ಸ್ಟ್, ಇದು ಮಾಲಿಂಗ್ಪುರ ಮತ್ತು ರಬಕವಿ, ಬನಹಟ್ಟಿ ಮತ್ತು ತೆರದಾಳು ಬ್ರಾಂಚ್ನವರು ಎಲ್ಲರೂ ಒಂದೇ ಕಡೆ ಸೇರಿದ್ರು. ಅಲ್ಲೇ ಏನಂತಲ್ಲ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಸಂದೀಪ್ ಕನಕರೆಡ್ಡಿ, ಆಮೇಲೆ ರವಿ ಮತ್ತು ಡಾಕ್ಟರ್ ಸಚಿನ್ ಇವರೆಲ್ಲರೂ ಏನಂತಲ್ಲ, ಎಸ್ಪೆಷಲಿ ಇವರು ರಬಕವಿ ಬನಹಟ್ಟಿಯವರು ಈಗಾಗಲೇ ಏನಂತಲ್ಲ ಇದು ಯಾವುದು ಕೋಆಪರೇಟಿವ್ ಸೊಸೈಟಿಯಿಂದ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ತಮ್ಮದೇ ಆದಂಥ ಪಾನ್ ಕಾರ್ಡ್ ತೊಗೊಂಡಿದ್ದಾರೆ ಅಂತೆಲ್ಲ ಒಳ್ಳೆಯ ಒಂದು ನಡೆದಿದೆ. ಸೊ ಇಂಥ ಒಂದು ಬ್ರಾಂಚ್ಗೆ ಚಿಕ್ಕದಾದರೂ ಚೊಕ್ಕವಾಗಿ ಅಂತೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರಿಗೂ ಒಂದು ಶುಭಾಶಯ ಕೋರುತ್ತಾ ಮುಂದಿನ ETG ತಗೊಳ್ಳೋಕೆ ತಮ್ಮದೇ ಆದಂಥ ಒಂದು ಬ್ರ್ಯಾಂಚಿನ ಏನಂತೆಲ್ಲ ಒಂದು ಶಾಖೆ ಕಟ್ಟಡವನ್ನು ಹೊಂದಲು ಸಹ ನಾನು ತಿಳಿಸಿ ಹೇಳಿ ಬಂದಿದ್ದೇನೆ. ನೆಕ್ಸ್ಟ್, ಇದು IMA ಬದಾಮಿಯ ಬ್ರ್ಯಾಂಚು. ಇದರಲ್ಲಿ ಎಂತ ಡಾಕ್ಟರ್ ಕವೀರ್ ಕ್ಯಾಲ್ಕೊಂಡು, ಭಂಡಾರಿ, ಡಾಕ್ಟರ್ ಕಿರಣ್ ಕುಲಗೇರಿ ಮತ್ತು ಸುರೇಶ್ ಕುಲಗವಾಡು ಎಲ್ಲರೂ ಅಲ್ಲದ್ರೆ ಇವರಿಗೂ ಸಹ ಏನಂತಲ್ಲ IMA ಬಗ್ಗೆ ತಿಳಿಸಿ, ಸ್ಕೀಮ್ಸ್ ಬಗ್ಗೆ ತಿಳಿಸಿ ಅನ್ನೋದು ಹೇಳಿಕೊಟ್ಟು ನಾನು ಬಂದಿದ್ದೇನೆ. ಇದು 20ನೇ ತಾರೀಕು, ಜಸ್ಟ್ 3 ದಿವಸ ಹಿಂದಗಡೆ. ನೆಕ್ಸ್ಟ್, ಸೊ ಇದಲ್ಲದೆ ಈಗ ಕೊನೆಯದಾಗಿ ಎಲ್ಲ ಸ್ಟೇಟ್ ಕೌನ್ಸಿಲ್ ಮೆಂಬರ್ಸ್ಗೆ ಮತ್ತು ಏನಂತಲ್ಲ 27ನೇ ತಾರೀಕು ರಾಯಚೂರಲ್ಲಿ ಏನಂತಲ್ಲ ಸ್ಟೇಟ್ ಕೌನ್ಸಿಲ್ ಮೀಟಿಂಗ್ ಇದೆ. ಇದಕ್ಕೆ ದಯವಿಟ್ಟು ಎಲ್ಲ ಏನಂತ ಸೆಂಟ್ರಲ್ ಕೌನ್ಸಿಲ್ ಮತ್ತು ಸ್ಟೇಟ್ ಕೌನ್ಸಿಲ್ ಮೆಂಬರ್ಸು ದಯವಿಟ್ಟು ಬಂದು ಅಟೆಂಡ್ ಆಗ್ರಿ. ತಮ್ಮ ಒಂದು ಸಲಹೆ ಸೂಚನೆಗಳನ್ನು ಅಂದಿನ ದಿವಸ ಏನಂತಲ್ಲ ತಿಳಿಸ್ರಿ, ಮಾರ್ಗದರ್ಶನ ಮಾಡ್ರಿ ಅಂತೇಳಿ ನಾನು ಈ ಮೂಲಕ ಎಲ್ಲರಿಗೆ ಕೇಳ್ಕೊಳ್ತಾ ಇದ್ದೀನಿ. ಹಲೋ, ಎಸ್ ಸರ್. ತುಂಬಾ ಚೆನ್ನಾಗಿ ಮಾತಾಡಿ ಸರ್. ಅಧ್ಯಕ್ಷರೇ, ನಿಮ್ದು ಈ ತಿಂಗಳದ ಒಂದು ಎಲ್ಲ ಪ್ರೋಗ್ರಾಮ್ಗಳು ನೋಡಿ ಸಾಕಷ್ಟು ಬ್ರಾಂಚ್ಗಳನ್ನ ನಮ್ಮ IMA ಬಗ್ಗೆ ವಿಷಯಗಳನ್ನ ಎಲ್ಲರಿಗೂ ತಿಳಿಸಿದಿರಿ. ನಿಮ್ಮ ಒಂದು ಈ ಜರ್ನಿಗೆ ಹ್ಯಾಟ್ಸಪ್. ಮತ್ತೆ ಎಲ್ಲ ನಿಮಗೆ ಇನ್ನೂ ಮುಂದೆ ಬರೋ ದಿವಸಗಳಲ್ಲಿ ಹೆಚ್ಚಿನ ಶಕ್ತಿ ಮತ್ತು ಉತ್ಸಾಹ ಕೊಟ್ಟು ಎಲ್ಲ ಬ್ರಾಂಚ್ಗಳಿಗೂ ವಿಸಿಟ್ ಮಾಡ್ರಿ ಅಂತ ಆಶಿಸ್ತೀವಿ. ಹಾಗೆ ಫೈರ್ ಲೈಸೆನ್ಸ್ ಮತ್ತು ಬಗ್ಗೆ ಬಹಳ ಒತ್ತು ಕೊಡಬೇಕು. ಅದು ಬಹಳ ತೊಂದರೆಯಲ್ಲಿ ದಾಯಕವಾಗಿರ್ತಕ್ಕಂಥದ್ದು ಡಾಕ್ಟರ್ಸ್ಗೆ. ಅದನ್ನು ಎಸ್ಟಾಬ್ಲಿಷ್ ಸ್ಟೇಟ್ ಕೌನ್ಸಿಲ್ನಾಗ ಡಿಸ್ಕಸ್ ಮಾಡ್ರಿ ಅಂತ ನಾನು ಈ ಮೂಲಕ ತಿಳಿಸ್ತೀನಿ. ಇಷ್ಟ ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿ ಎಲ್ಲ ಭಾಳ ಧನ್ಯವಾದಗಳು ಸರ್. ಇಲ್ಲ, ಭಾಳ ಚೆನ್ನಾಗಿ. ಅದು ಹಿರಿಯರನ್ನೆಲ್ಲ ನೀವು ಹೋಗಿ ಸನ್ಮಾನ ಮಾಡಿರ್ತಲ್ಲ, ಅದು ನಿಜವಾಗ್ಲೂ ಅದು ಮೆಮೊರಬಲ್ ಮೂಮೆಂಟ್ ಸರ್. ಅದು ಆ್ಯಕ್ಚುಲಿ ಭಾಳ ಚೆನ್ನಾಗಿ ಮಾಡಿದ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ತಮ್ಮ ಮಾರ್ಗದರ್ಶನ ಸರ್. ನಮ್ದಾಗಿ ಸರ್ ಎಲ್ಲ ಇರೋದ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಂದು ಒಂದು ಅನಿಸಿಕೆ ಸರ್. ಹೇಳಿ ಸರ್. ನಮಸ್ಕಾರ ಸರ್. ಹೇಳ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ. ಅದು ಒಂದೇ ಒಂದು ಅನಿಸಿಕೆ. ಹೇಳಿ ಸರ್. ಎಲ್ಲಿ ಯಾವ IMAದಲ್ಲಿ ಕೂಡ ಕರಿ ಕೂದಲವ್ರು ಇಲ್ಲಲ್ಲ ಸರ್? ಏನ್ ಸರ್? ಯಾವ IMA ಮೆಡಿಕಲ್ ಕೂಡ ಕರಿ ಕೂದಲವರೇ ಇಲ್ಲಲ್ಲ ಸರ್? ಆಮೇಲೆ ನೀವು ಯಾವ ಒಬ್ಬ ಜೂನಿಯರ್, ಒಬ್ಬ ಯಂಗ್ಸ್ಟರ್ ಹೆಸರು ಹೇಳಿಲ್ಲ ನೀವು ಅಲ್ವಾ ಸರ್? ಇವಾಗ IMA ಬೆಳಿಬೇಕು ಅಂತಂದ್ರೆ ನೀವು ದಯವಿಟ್ಟು ಯಂಗ್ಸ್ಟರ್ಸ್ ಅವ್ರನ್ನೆಲ್ಲ ಸ್ವಲ್ಪ ರಿಕಗ್ನೈಸ್ ಮಾಡಿ ಹೋದಾಗೆ ಹತ್ರ ಕರ್ಕೊಳ್ರಿ. ಐ ಥಿಂಕ್ ಇದು ಮಾಡ್ತಾ ಹೋಗ್ಬೇಕು ಅನ್ಸುತ್ತೆ. ಸೀನಿಯರ್ಸ್ ಅವ್ರಿಗೆ ಕೊಡ್ತಕ್ಕಂಥ ರೆಸ್ಪೆಕ್ಟ್ ಅವೆಲ್ಲ ನಾವು ಮಾಡ್ಲೇಬೇಕು. ಜೊತೆಗೆ ಯಂಗ್ಸ್ಟರ್ಸ್ ನಾವು ಸ್ಟೇಜಿಗೆ ಕರ್ಕೊಂಡ್ಬರೋದು, ಅವರಿಗೆ ರೆಫರೆನ್ಸ್ ಕೊಟ್ಟು ಮಾತಾಡೋದು, ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋದು, ಇವೆಲ್ಲ ಮಾಡದೇ ಇದ್ರೆ IMA ಆಸ್ ಎ ಯೂನಿಟ್ ಬೆಳೆಯಲ್ಲ. ಇವಾಗ ನಾವು ನಾಳೆ ನೆಕ್ಸ್ಟ್ ಜನರೇಷನ್ ಬರ್ಬೇಕಲ್ಲ. ಇದೊಂದನ್ನ ಎಲ್ಲಾ ಪ್ರೆಸಿಡೆಂಟ್ಗಳು ಓದಲ್ಲಿ ಸ್ವಲ್ಪ ಗಮನ ಕೊಡ್ಬೇಕು ಸರ್. ನೀವು ಅಟ್ಲೀಸ್ಟ್ ಒಂದೊಂದು ಬ್ರಾಂಚ್ ಹೋದಾಗ ಒಂದು 4 ರಿಂದ 5 ಜನ ಯಂಗ್ಸ್ಟರ್ಸ್ ನ ಮಾತಾಡಿಸ್ಬೇಕು. ಪರ್ಟಿಕ್ಯುಲರ್ ಆಗಿ ನಮ್ಮ ಆಫೀಸಿಗೆ ಹೇಳ್ಬಿಟ್ಟು ಅವ್ರ ನಂಬರ್ಸ್ ತಗೊಂಡು ಅವ್ರಿಗೆ ಸ್ಟೇಟ್ ಪ್ರೆಸಿಡೆಂಟ್ ಫೋನ್ ಮಾಡಿದಾರೆ ಅಂತ ತಕ್ಷಣ ಅಷ್ಟೇ ಸ್ಟಾಕ್ ಅವ್ರಿಗೆ ಎಕ್ಸೈಟ್ಮೆಂಟ್ ಇರ್ತದೆ, ಬರ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಇದನ್ನೊಂದು ರೆಗ್ಯುಲರ್ ಮಾಡ್ಬೇಕು ಸರ್ ನಾವು.
ಎಸ್ ಸರ್ ಥ್ಯಾಂಕ್ಸ್ ಫಾರ್ ಸಜೆಷನ್. ಇದೊಂದು ಮಾಡಿ ಸರ್. ಯಾಕಂದ್ರೆ ಈ ಮೀಟಿಂಗ್ಗಳಲ್ಲಿ ನಾವು ಪಾಪ ತುಂಬಾ ಸೀನಿಯರ್ಸ್ IS ಪಾಟೀಲ್ ಬಂದಿರ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು ಕೇಳ್ಬಿಟ್ಟು ನನಗೆ. ಅದೇ ರೀತಿ ಯಂಗ್ಸ್ಟರ್ಸ್ ಬರುವಾಗ ಮಾಡಿ ಅವನ್ನ ಗುರುತು ಹಿಡಿದ್ಬಿಟ್ಟು ಇಂಥ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಅವ್ರ ಹೆಸರು ಹೇಳ್ಬಿಟ್ಟು ನೀವು ಮಾತಾಡಿದ್ರೆ ಒಂದು 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 ಇದು ಕ್ರಿಯೇಟ್ ಆಗ್ತದೆ, ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ. ಓಕೆ ಸರ್. ಜೊತೆಗೆ ಎಲ್ಲಾ ಕಡೆ ಹೋದಾಗೂನು ಈ ಸ್ಕೀಮ್ಸ್ ಬಗ್ಗೆ ಮಾತಾಡ್ತಿರಲ್ಲ, ಹೌದು, ಅಷ್ಟೇ ವಿಗರಸ್ ಆಗಿ ನಮ್ಮ ಡಿಮ್ಯಾಂಡ್ಸ್ ಬಗ್ಗೆ ಮಾತಾಡ್ಬೇಕು ಸರ್. ಫೈರ್ ಬಗ್ಗೆ ಇರ್ಬೋದು, ಇನ್ನೊಂದ್ರ ಬಗ್ಗೆ ಇರ್ಬೋದು, ಏನಾಗಿದೆ ಪ್ರಾಬ್ಲಮ್ ಅಂದ್ರೆ ಎಲ್ಲಾ ಕಡೆನು IMA ಕರ್ನಾಟಕ ಸ್ಟೇಟ್ ಅವರು ಕೆಲಸ ಮಾಡ್ತಾರೆ. ಅವ್ರು ಫೈರ್ ರಿಲೀಫ್ ಕೊಡಿಸ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಮಾತಾಡ್ತಾರೆ ವಿರಹ ಲೋಕಲ್ ಬ್ರಾಂಚ್ ಅವರು ಅದಕ್ಕೆ ಒತ್ತಡ ಕೊಟ್ಟು ಕೆಲಸ ಮಾಡಲ್ಲ ಸರ್. ಪ್ರೆಷರ್ ಬಿಲ್ಡೇ ಮಾಡಲ್ಲ ಲೋಕಲ್ ಬ್ರಾಂಚಸ್ ಅಲ್ಲಿ. ನಾವು ಅವ್ರ ಜವಾಬ್ದಾರಿಗಳನ್ನ ಒತ್ತುಕೊಂಡು ಕೆಲಸ ಮಾಡ್ತೀವಿ ಅಂತಕ್ಕಂತ ಒಂದು ತಟಸ್ಥ ಮನೋಭಾವದಲ್ಲಿ ಇದಾವೆ ಬಹಳಷ್ಟು ಲೋಕಲ್ ಬ್ರಾಂಚಸ್. ಅದನ್ನ ಅವ್ರಿಗೆ ಅಲ್ಲಿ ಬೆಂಕಿ ಹಚ್ಚಿ ಬರ್ಬೇಕು ನೀವು. ಅಂದ್ರೆ ಯು ಮಸ್ಟ್ ಇನ್ಫ್ಲಿಕ್ಟ್ ದಿ ಸೆನ್ಸ್ ಆಫ್ ಅರ್ಜೆನ್ಸಿ ಇನ್ ದೆಮ್ ಅಂಡ್ ದಿ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇನ್ ದೆಮ್ ಸೊ ದಟ್ ಇಟ್ ದೇ ಬಿಲ್ಡ್ ದಿ ಪ್ರೆಷರ್. ಪ್ರೆಷರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಪ್ರೆಷರ್ ಬಿಲ್ಡಪ್ ಆಗದೆ ಇದ್ರೆ ಯಾರು ಕೇಳಲ್ಲ ಸರ್ ನಮ್ಮನ್ನ. ಸರ್ ನೀವ್ ಹೇಳಿದ್ರಲ್ಲಿ ಈಗ ಅದೇ ಫೈರ್ ಬಗ್ಗೆ ನಾನು ಈಗ ಇತ್ತೀಚೆಗೆ ಹೋದಂತ ಎಲ್ಲಾ ಇದರಲ್ಲಿ KPMA ಸಲುವಾಗಿ 2017ರಲ್ಲಿ ನಾವು ಹೇಗೆ ಒಗ್ಗಟ್ಟಾಗಿ ಬೆಳಗಾವದಲ್ಲಿ ಇದು ಮಾಡಿದ್ವಿ, ಅದೇ ರೀತಿ ಫೈರ್ ಸಲುವಾಗಿ ಮುಂದೆ ಇದೇ ರೀತಿ ಹೋರಾಡಬೇಕಾದಂಥ ಪರಿಸ್ಥಿತಿ ಬರಬಹುದು. ದಯವಿಟ್ಟು ನೀವೆಲ್ಲರೂ ಏನಂತಲ್ಲ ಸನ್ನಿಧರಾಗಿರಿ, ಇದ್ರ ಬಗ್ಗೆ ಏನಂತಲ್ಲ ಎಚ್ಚರವಾಗಿರ್ರಿ. ಅಲ್ಲಿಂದ ನೀವೆಲ್ಲರೂ ನಮಗೆ ಆ ವೇಳೆಯಲ್ಲಿ ಪ್ರತಿಯೊಬ್ಬರು ಸಹಕಾರ ಕೊಡ್ಬೇಕು ನೀವು ಅಂತೇಳಿ ಹೇಳಿ ಬಂದಿದ್ದೀನಿ ಸರ್. ಅದ್ರ ಕೆಲವು ಈಗ ಇಮಿಡಿಯೇಟ್ ಆಗಿ ಮಾಡಿ IMA ಕರ್ನಾಟಕ ಸ್ಟೇಟ್ ಬ್ಯಾಂಕ್ ಸರ್ ಸೆಕ್ರೆಟರಿ ಸರ್ ಇದ್ದೀರಾ ಸರ್? ಸೆಕ್ರೆಟರಿ ಈಗ ಏನೋ ಎಮರ್ಜೆನ್ಸಿ ಬಂತಂತೇಳಿ. ಹೌದಾ? ನಿಮ್ಗೆ ನಿಮ್ಮ ಮುಖಾಂತರ ಹೇಳ್ತೀನಿ. ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಅವರು ಒಂದು ಡ್ರಾಫ್ಟ್ ಬಿಟ್ಟಿದ್ದಾರೆ, ನಾನು ಕಳಿಸ್ತೇನೆ ನಿಮಗೆ ಫಾರ್ ಸಜೆಷನ್ಸ್. ಕೆಲವೊಂದು ಚೇಂಜಸ್ ತರ್ತಾ ಇದ್ದಾರೆ. ಸೊ ನಾವು ಕರ್ನಾಟಕ ಸ್ಟೇಟ್ ಬ್ರಾಂಚ್ ಇಂದ ಮತ್ತು ಲೋಕಲ್ ಬ್ರಾಂಚಸ್ ಇಂದ ನಮ್ಮ ಸಜೆಷನ್ಸ್ ಅನ್ನ ಅದ್ರಲ್ಲಿ ಹಾಕ್ಬೇಕು. ಅದು ಲೀಗಲ್ ಆಗಿರ್ಬೇಕು. ಸೊ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದು ಲೀಗಲ್ ಕಮಿಟಿ ಅವರು ಕೂತ್ಕೊಂಡು ಆ ಡ್ರಾಫ್ಟ್ ಪ್ರಿಪೇರ್ ಮಾಡಿ ಆದಷ್ಟು ಬೇಗ ಅದರಲ್ಲಿ ಸಬ್ಮಿಟ್ ಮಾಡಬೇಕು. ನಾನು ಅದನ್ನ ಲಿಂಕ್ ಕಳಿಸ್ತೀನಿ. ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಅಲ್ಲಿ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಸ್ ಇಷ್ಟೆಲ್ಲ ಮಾತಾಡ್ತೀವಲ್ಲ, ಎಲ್ಲದಕ್ಕೂ ಅಬ್ಸ್ಟಕಲ್ ಬಂದಿರೋದೇ ನ್ಯಾಷನಲ್ ಬಿಲ್ಡಿಂಗ್ ಕೋಡ್, ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ಸ್. ಯಾರು ಕೂಡ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ಸ್ ರೆಗ್ಯುಲೇಷನ್ಸ್ ನ ಆಲ್ಟರ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ನ ಬೈಪಾಸ್ ಮಾಡಕ್ಕೆ ಇಷ್ಟಪಡ್ತಾ ಇಲ್ಲ. So now only way out is the law of the land to be brought in, and there is scope now, and the government of India has released a draft copy of the suggested changes for NBC, National Building Code. Now as an IMA should participate in it. So the legal committee of Karnataka State Bank should take initiation. I will also guide them. All the senior doctors and all those who know, Dr. Masudan, Dr. Pawan Patil, who are involved with particular, and Dr. Prabhu, they are actually involved with the fire safety related issues in Karnataka state. So let all of them sit together and draft and under urgency and do it fast. Yes, sir. Whether it is of any use or not, we have to show our concern. And also ask the local branches to do the same. Yes. But whatever suggestions we make should be legal enough. Because fire is a safety measure. ಇಲ್ಲಿಗಲ್ ಆಗಿ ನಾವು ಏನು ಕೇಳಕ್ ಬರಂಗಿಲ್ಲ, ಇರೆಲೆವೆಂಟ್ ಆಗಿ ಏನು ಮಾತಾಡಕ್ ಬರಲ್ಲ ಅಲ್ಲಿ. ಅದಕ್ಕೆ ಲೀಗಲ್ ಕಮಿಟಿನ ಡ್ರಾಫ್ಟ್ ಮಾಡಿ ಹಾಕೋದು ಒಳ್ಳೇದು ಸರ್. ಅದನ್ನ ಇದು ಇಮಿಡಿಯೇಟ್ ನೀಡ್ ಇದೆ, ಈ ವಾರ ಮಾಡಿ ಸರ್. ಕಳಿಸ್ಕೊಟ್ಬಿಟ್ಟು ಸರ್, ನಾನು ಲಿಂಕ್ ಕಳಿಸ್ತೀನಿ ಅದಕ್ಕೆ. ಲೀಗಲ್ ಕಮಿಟಿಗೆ ಫಾರ್ವರ್ಡ್ ಮಾಡಿ. ಓಕೆ. ಅಲ್ಲ ನೀವು ಅದು ಸ್ವಲ್ಪ ಬೇಗ ಮಾಡ್ಬೇಕು ಸರ್ ಅದನ್ನ. ನಾವು ಏನೇನು ಐ ಥಿಂಕ್ ವಿ ಕ್ಯಾನ್ ಟೇಕ್ ಹೆಲ್ಪ್ ಫ್ರಮ್ ದಿ ಪ್ರಭು, ಪವನ್ ಪಾಟೀಲ್, ಮಸೂದನ್ ಅಂಡ್ ಈವನ್ ಮೀ. Even me also. We are well versed with this. Yes, sir. I will request Madhu, ನೀವು ಮತ್ತು ಪವನ್, ಸಂದೀಪ್. ಅಲ್ಲ, under the chairmanship of the legal committee. Yes, sir. Correct. ಅವ್ರು ಮಾಡ್ಬೇಕು ಸರ್. Yes, sir. ಇದೊಂದು ಮಾಡಿ ಮುಗಿಸಿ ಸರ್ ದಯವಿಟ್ಟು. Yes, sir. Okay, sir. Okay, thank you, sir. Thank you for your suggestion. Very good suggestion. Yes. Sir. Any others would like to speak? ಸರ್ ಸಿನಿಮಾಲ ಸರ್, ನಾನು ಮೊದಲು ಹೇಳಿ ಸರ್. ವಿಡಿಯೋ ಆನ್ ಮಾಡಿಲ್ಲ ಸರ್. ನಾಳೆ ಕೌನ್ಸಿಲ್ ಮೀಟಿಂಗ್ ಮಾಡ್ತದಲ್ಲ, ಹೌದು. ನೀವು ಸೆಕ್ರೆಟರಿ ಕುತ್ಕೊಂಡು ಸ್ವಲ್ಪ ಸೆಕ್ರೆಟರಿ ರಿಪೋರ್ಟ್ ನ ತುಂಬಾ ಕನ್ಸೈಸ್ ಆಗಿ ಮಾಡಿ
ಒಂದು 15-20 ನಿಮಿಷ ಮುಗಿಸಿ ಡಿಸ್ಕಷನ್ಗೆ ಇಶ್ಯೂಗಳ ಬಗ್ಗೆ ಡಿಸ್ಕಷನ್ಗೆ ಜಾಸ್ತಿ ಟೈಮ್ ಕೊಡೋಣ ಸರ್ ಕೌನ್ಸಿಲ್ ಅಲ್ಲಿ. ಓಕೆ. ಅದು PPT ಪ್ರೆಸೆಂಟ್ ಮಾಡ್ಬಿಡ್ರಿ. ಎಲ್ಲವನ್ನ ಡೀಟೇಲ್ ಆಗಿ ಈಸು ವಾಜು ಕಮಗಳು ಓದೋದ್ರ ಬದಲು ಅದೆಷ್ಟೇ ಹೈಲೈಟ್ಸ್ ಅಷ್ಟೇ ಮಾಡಿ. ಹೈಲೈಟ್ಸ್ ಕೆಲವು ರಿಪೋರ್ಟ್ಗಳು ತುಂಬಾ ಎಲಾಬರೇಟ್ ಆಗಿರ್ತವೆ. ಹೌದೌದು, ಕರೆಕ್ಟ್. ಅದು ಯಾವ ಸ್ಪೀಚ್ ಮಾಡಿದ್ರು, ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಎಷ್ಟು ಮಾಡಿದ್ರು ಅವೆಲ್ಲ ಓದೋದಕ್ಕಿಂತ ಅದ್ರಲ್ಲಿ ಎಷ್ಟು ವೆಬಿನಾರ್ಗಳು ಆದವು ಅವರ ಅಡಿಯಲ್ಲಿ ತುಂಬಾ ಹೈಲೈಟ್. ಫಾರ್ ಎಕ್ಸಾಂಪಲ್ ನಮ್ದು KPPS ಎಲ್ಲ ಓದೋದಕ್ಕಿಂತ ಮೆಂಬರ್ಶಿಪ್ ಎಷ್ಟಾದ್ರೂ ಆನ್ಲೈನ್ ಮೆಂಬರ್ಶಿಪ್ ಪೋರ್ಟಲ್ ಸ್ಟಾರ್ಟ್ ಮಾಡಿದ್ರೆ ಇಷ್ಟೇ ಹೈಲೈಟ್ಸ್ ಹಾಕಿ ನಾನು. ಸೊ ಇಂಥವನ್ನ ಮಾಡಿ ಒಂದು ಅರ್ಧ ಗಂಟೆ 25 ನಿಮಿಷ ಮುಗಿಸಿ ಈ ಸರ್ ಹೇಳ್ದಂಗೆ ಇಂಪಾರ್ಟೆಂಟ್ ಇಶ್ಯೂಗಳ ಬಗ್ಗೆ ಹೌದು ಕನ್ಸ್ಟ್ರಕ್ಟಿವ್ ಒಂದಿಷ್ಟು ಡಿಸ್ಕಷನ್ ಮಾಡಿ ನಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಸ್ ಬರ್ಕೊಂಡು ಇಟ್ಕೊಂಡೋಣ ಸರ್. ಅದನ್ನ ಲೀಗಲ್ ಕಮಿಟಿ ಮುಖಾಂತರ ಒಂದಿಷ್ಟು ಮಾಡ್ಬೋದು. ಯಾಕಂದ್ರೆ ತುಂಬಾ ತಲೆಗಳಿರ್ತವೆ, ಯೋಚನೆ ಮಾಡೋರು ಇರ್ತಾರೆ ಅಲ್ಲಿ ಕೌನ್ಸಿಲ್ ಅಲ್ಲಿ. ಹೌದೌದು. ಹೊಸ ಐಡಿಯಾಗಳು ಬರಬಹುದು, ಅವನ್ನೆಲ್ಲ ತಗೊಳ್ಳೋಣ ಸರ್. ಓಕೆ. ಈವನ್ ಲೀಗಲ್ ಕಮಿಟಿಯಿಂದ ಇತ್ತೀಚೆಗೆ ಕೇರಳದಲ್ಲಿ ಆಗಿರ್ತಕ್ಕಂಥ GST ವರ್ಡಿಕ್ಟ್ ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ಬೇಕು ಸರ್. ಹೌದು, ಕೇರಳದಲ್ಲಿ ಈ 3 ಇಶ್ಯೂಗಳು ಸರ್, ಫೈರ್, GST ಮತ್ತು ಇದು. If I'm allowed to interrupt. Yes sir. Especially the recent verdict from the double bench of the Kerala court, High Court, is not being dissected by any one of us. We are all exuberant and celebrating that we have won. In fact, it is not so. It has given relief for one particular issue, that is for the mutuality concept. That means ನಮ್ಮ KSHS, KPPS, KSS ಅಂತ ಸ್ಕೀಮ್ಗಳು ಮ್ಯೂಚುವಾಲಿಟಿ ಕಾನ್ಸೆಪ್ಟ್ ಮೇಲೆ ನಡೀತಾ ಇರೋದ್ರಿಂದ ಅದಕ್ಕೆ ರಿಲೀಫ್ ಇದೆ. ರಿಲೀಫ್ ಇಸ್ ನಾಟ್ ಎಕ್ಸ್ಟೆಂಡೆಡ್ ಟು ಯುವರ್ IMA ಮೆಂಬರ್ಶಿಪ್ ಅಂಡ್ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಇಂದ ಬರಬಾರ್ದು ಅನ್ನೋದಿದೆಯಲ್ಲ. ವಾಟ್ ವಾಸ್ ಆಲ್ ಅವೈಲಬಲ್ ಇನ್ 2017, ಅದೇ ಬಿಲ್ಡಿಂಗ್ ರಿಲೇಟೆಡ್ ಇಶ್ಯೂಸ್ ಅಥವಾ ನಮ್ಮ ಇನ್ಕಮ್ ಇಶ್ಯೂಸ್ ಏನೇನಿದ್ವಲ್ಲ ಅವೆಲ್ಲವೂ ಕೂಡ ಇಫ್ ವಿ ಹ್ಯಾವ್ ನಾಟ್ ಪೇಡ್ ಅರ್ಲಿಯರ್ there is no relief, because even in 2017 it was very evident that the GST was attracted by all those activities of IMA, like hall rent avellahu. The only thing which got clarified by retrospective effect was the GST on the membership. This everybody should understand first. Membership ಮೇಲೆ ಮಾತ್ರ ರೆಟ್ರೋಸ್ಪೆಕ್ಟಿವ್ ಆಗಿ ಅಪ್ಲೈ ಮಾಡಬೇಕು. ಅಂದ್ರೆ ಇನ್ ಅಸೋಸಿಯೇಷನ್ ಅಂಡ್ ದಿ ಮೆಂಬರ್ ಆರ್ ದಿ 2 ಡಿಫರೆಂಟ್ ಪಾರ್ಟೀಸ್ ಅಂತ ಡಿಫೈನ್ ಮಾಡಿದ್ರು ಅಂಡರ್ ಈ 2E ನಲ್ಲಿ. ದಟ್ ವಾಸ್ ಓನ್ಲಿ ಡಿಬೇಟ್ ವಿಚ್ ಇಸ್ ಬೀನ್ ಅಡ್ರೆಸ್ಡ್, ವಿಚ್ ಇಸ್ ಯೂಸ್ಫುಲ್ ಎಟ್ ಲಾರ್ಜ್ ಟು IMA and to all the schemes which are running on mutual concepts. ಇದು ಸ್ವಲ್ಪ ದಯವಿಟ್ಟು ನಾನು ಓದ್ಕೊಂಡ್ ಬರ್ತೀನಿ ಅವತ್ತಿನ ಡಿಟೇಲ್ ಆಗಿ. ನಾನು I have given it to some GST experts and I have taken the input. Let the legal committee also go through that. Raichuralli before starting working committee ಒಂದು ಗಂಟೆ ನಾವು ಡಿಸ್ಕಸ್ ಮಾಡೋಣ ಸರ್. ಓಕೆ ಸರ್. Let us not be over exuberant about what is happening there. This is one first thing sir. Second point is, most of the times any judgments which comes out of the Kerala court do not show strength to stand in Supreme Court. This is the tradition. Kerala High Court ಇಂದ ಬಂದಿರತಕ್ಕಂಥ ವರ್ಡಿಕ್ಟ್ಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟ್ಯಾಂಡ್ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಮಟ್ಟ. ಅನ್ಲೈಕ್ ಇನ್ ಅದರ್ ಸ್ಟೇಟ್ಸ್ ಲೈಕ್ ವೆಸ್ಟ್ ಬೆಂಗಾಲ್, ತಮಿಳುನಾಡಿಂದ ಓದುವಲ್ಲ ತುಂಬಾ ನಿಂತ್ಕೋತಾವ ಸರ್. ಕೇರಳದಿಂದ ಓದು ನಿಂತ್ಕೊಳ್ಳೋದಿಲ್ಲ. ಸೊ ಇದು ಒಂದು ಇಶ್ಯೂ ಇದೆ. ಇವೆರಡು ವಿಷಯಗಳನ್ನ ನಾವು ಸಿಕ್ಕಾಪಟ್ಟೆ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿ ನಾವು ವಾಸ್ತವತೆಗೆ ಅನುಗುಣವಾಗಿ ನಾವು ಒಂದು ಇಂಪ್ರೆಷನ್ ನ ಪಬ್ಲಿಕ್ ಕ್ರಿಯೇಟ್ ಮಾಡಬೇಕು. ಅಂದ್ರೆ ಮೆಂಬರ್ಸ್ ಆಫ್ ದಿ IMA ಕ್ರಿಯೇಟ್ ಮಾಡಬೇಕು. ಇದು ನಮ್ಮ ನೀಡ್ ಆಫ್ ದಿ ಅವರ್. ದಯವಿಟ್ಟು ನಾವು ಓದ್ಕೊಂಡ್ ಬರೋಣ ಸರ್ ಅವತ್ತು. ಐ ರಿಕ್ವೆಸ್ಟ್ ಸ್ಪೆಸಿಫಿಕಲಿ ಹರೀಶ್ ದೇಲಂತ ಬೆಟ್ಟು ಸರ್, if he is here, chairman legal committee. Is there Harish ನೀವು ಡೀಟೇಲ್ ಆಗಿ ಓದ್ಕೊಂಡು ನಾವು ಒಂದು
ಕಾಲ್ ಫಾರ್ ದಿ ಮೀಟಿಂಗ್ ಆಫ್ ದಿ ಲೀಗಲ್ ಕಮಿಟಿ ಸರ್. Sure. ಇದನ್ನ ಡಿಸೈಡ್ ಮಾಡಿ ಕರೆಕ್ಟ್ ಆಗಿ ವರ್ಕಿಂಗ್ ಕಮಿಟಿ ಮುಂದೆ ಹೇಳೋಣ ನಾವು. ಸರಿ. ಯಾವುದೇ ಫಾಲ್ಸ್ ಇಂಪ್ರೆಷನ್ ಅಲ್ಲಿ, ಫಾಲ್ಸ್ ಸೆಕ್ಯೂರಿಟಿಯಲ್ಲಿ, ಫಾಲ್ಸ್ ಸೇಫ್ಟಿಯಲ್ಲಿ ನಾವು ಬದುಕೋದು ಬೇಡ ಅಂತ. ಮೀಟಿಂಗ್ at 9 o'clock, 9 AM to 10. ಓಕೆ, ಯಾವಾಗಾದ್ರೂ ಮೀಟ್ ಮಾಡೋಣ. ಇಲ್ಲಾಂದ್ರೆ ಆಫ್ಟರ್ ದಿ ವರ್ಕಿಂಗ್ ಕಮಿಟಿ ಹೋದ ಎಷ್ಟು 20 minutes ನಾವು ಬೇಕಾದ್ರೆ ಅದು ನಮ್ಮಲ್ಲಿ ಡಿಸ್ಕಸ್ ಮಾಡ್ಕೊಂಡು ಓನ್ಲಿ ಸೇಲೆಡ್ ಪಾಯಿಂಟ್ಸ್ ಅಲ್ಲಿ ಹೇಳೋಣ ಸರ್. ಓಕೆ ಸರ್, ಅವತ್ತು 27ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಅಲ್ಲೇ ಭೇಟಿ ಬಿಡೋಣ ರಾಯಚೂರಲ್ಲಿ. 9 ತುಂಬಾ ಹತ್ರ, 9 ತುಂಬಾ ಬೇಗ ಆಗುತ್ತೆ. ಹ್ಮ್. ನಿಮ್ ವರ್ಕಿಂಗ್ ಕಮಿಟಿ ಏನು ಅರ್ಧ ಗಂಟೆ ತಾನೆ? ಅರ್ಧ ಗಂಟೆ, 10 ಗಂಟೆಗೆ ಅದು SWC ಇದೆ. 10:30 ಇಡ್ರಿ ನಮ್ದು. SWC ಅರ್ಧ ಗಂಟೆಗೆ ಮುಗಿಯೋಣ ಅನ್ಸುತ್ತೆ ಸ್ಟೇಟ್ ವರ್ಕ್. ವರ್ಕಿಂಗ್ ಕಮಿಟಿ ತುಂಬಾ ಕಡಿಮೆ ಅಲ್ವಾ? ಒಂದೇ ಅಜೆಂಡಾ ಇದೆ ಸರ್, ಒಂದೇ ಅಜೆಂಡಾ ಇದೆ, ಬೇಗ ಮುಗಿತಂತ ಹೇಳಿ ಸರ್. ಅದೇನು ಕಾಂಟ್ರವರ್ಸಿ 10 ನಿಮಿಷದ ಮುಗಿದೋಗೋದು. ಹಾ, ನೀವು 10:30ಗೆ ನಮ್ದು ಲೀಗಲ್ ಕಮಿಟಿ ಇಡ್ರಿ. 9 o'clock ಯಾರು ಬರಲ್ಲ, ಸುಮ್ಮನೆ ಇಂಪ್ರಾಕ್ಟಿಕಲ್ ಅದು. ನನಗೆ ಬರಕ್ಕಾಗಲ್ಲ ಅಷ್ಟು ಬೇಗ. ಸುಮ್ಮನೆ ಎಫೆಕ್ಟಿವ್ 9:30ಗೆ ಇಡಿ, 10:30ಗೆ ಇಡಿ ಸರ್. 10:30 ಓಕೆ ಇಟ್ಬಿಟ್ಟು ಆಮೇಲೆ 11 o'clock ನಾವು ಸ್ಟಾರ್ಟ್ ಮಾಡೋಣ ಕೌನ್ಸಿಲ್ ಮೀಟಿಂಗ್. ಅಲ್ಲ, ನೀವು ಅಷ್ಟೊತ್ತಿಗೆ ಬರ್ತಾರಲ್ಲ? ಬರ್ತೀನಿ. ನಾನು ಅಲ್ಲಿ ಬರ್ತೀನಿ. ಅಮರ್ಕೇಡಿಗೆ ಹೇಳಿರಿ. ಅದು ಯಾರ್ಯಾರು ಲೀಗಲಿ ಸ್ವಲ್ಪ ಸೌಂಡ್ ಇದಾರೋ ನಮ್ಮಲ್ಲಿ IMA ದಲ್ಲಿ ಅವ್ರಿಗೆಲ್ಲ ಹೇಳಿ ಓದ್ಕೊಂಬರಕ್ಕೆ ಹೇಳಿ ಸರ್ ಅದನ್ನ. ಓಕೆ ಸರ್. ಯು ಹ್ಯಾವ್ ಟು ಡಿಸೈಡ್ ದಟ್ ರಿಪೋರ್ಟ್. ಓಕೆ ಸರ್. ಬಿಕಾಸ್ ತುಂಬಾ ನಾಳೆ ಏನಾಗುತ್ತೆ, ನಿಮಗೆ ಜನರಲ್ ಬಾಡಿಯಲ್ಲಿ 108 ಪ್ರಶ್ನೆ ಬರ್ತವೆ. ಯಾರು ಪೂರ್ತಿ ಓದಿರೋದಿಲ್ಲ, ಯಾರು ಆನ್ಸರ್ ಮಾಡಕ್ಕಾಗಲ್ಲ. ನಾವು ಫಸ್ಟ್ ಪ್ರಿಪೇರ್ ಆಗ್ಬೇಕು ಆಫೀಸ್ ಬೇರರ್ಸ್. ಸುಮ್ಮನೆ ಎಲ್ಲೋ ವಾಟ್ಸ್ಆಪ್ ಮೆಸೇಜ್ ನೋಡ್ಬಿಟ್ಟು ಜುಬ್ಲೆಂಟ್ ಆಗಿ ಇದ್ಬಿಟ್ಟು ಅಲ್ಲಿ ಆನ್ಸರ್ ಮಾಡದಂಗಿರೋದು ಬೇಡ ಸರ್. Even in KMC also same thing happened. Everybody thought we'll get back the money. ಹಂಗಿಲ್ಲ ಸರ್, ಇಟ್ ಇಸ್ ನಾಟ್ ಸೋ. ನಾವು ಓದ್ಬೇಕು ಸರ್, ಡಿಟೇಲ್ ಆಗಿ ಲೈನ್ ಬೈ ಲೈನ್ ಓದ್ಬೇಕು. ಓಕೆ ಸರ್, ದಟ್ಸ್ ಇಟ್ ಫ್ರಮ್ ಮೀ. ಥ್ಯಾಂಕ್ ಯು ಸರ್. ಮತ್ತೆ ಯಾರಾದ್ರೂ ತಮ್ಮ ಅನಿಸಿಕೆಗಳನ್ನು, ಸಜೆಷನ್ಸ್ ಏನಾದ್ರು ಕೊಡೋದಿದ್ರೆ? ಸರ್, ಬಿಲ್ಡಿಂಗ್ ಕೋಡ್ ನಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಏನು ಸರ್? ಯಾವುದು? ಬಿಲ್ಡಿಂಗ್ ಕೋಡ್ ನಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂತ, ಅದು ಯಾರು ಯಾವ ಹಾಸ್ಪಿಟಲ್ನವರು ತಗೊಂಡಾಗ ಕಾಣೋದಿಲ್ಲ, ಅಥವಾ ಕೊಟ್ಟಿದಾರ? ನನಗೆ ನಾಲೆಡ್ಜ್ ನಲ್ಲಿ ಇಲ್ಲ, ಅದಕ್ಕೆ ಕೇಳಿದೆ. Occupancy certificate issued by the municipalities and the commissions, ಕಾರ್ಪೊರೇಷನ್ಸ್. ನೀವು ಒಂದ್ಸಲ ಬಿಲ್ಡಿಂಗ್ ಮುಗಿದ ಮೇಲೆ, ಎಲೆಕ್ಟ್ರಿಕ್ ಕನೆಕ್ಷನ್ ಎಲ್ಲ ತಗೊಂಡಾದ್ಮೇಲೆ ನಿಮ್ಮ ಬಿಲ್ಡಿಂಗ್ ಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡ್ತಾರೆ. ಅಂದ್ರೆ ನೀವು ಪ್ಲಾನ್ ಪ್ರಕಾರ ಕಟ್ಟಿದ್ರೆ ಇಲ್ಲ, ಎಲೆಕ್ಟ್ರಿಕ್ ಎಲ್ಲ ಸರಿಯಾಗಿದೆಯಾ ಇಲ್ಲ, ಏನಾದ್ರು ಸೆಟ್ ಬ್ಯಾಕ್, ಅದು ಫೈನಲ್. ಅದು ಓಸಿ ಅಂತ ಹೇಳ್ತಾರೆ. ತಗೊಳ್ಳೇಬೇಕು ಸರ್, ಅದು ತಗೊಳ್ಳೇಬೇಕು ಸರ್. ಅದನ್ನ ಓನ್ಲಿ ದೆನ್ ಇಟ್ ಇಸ್ ಫಿಟ್ ಫಾರ್ ಆಕ್ಯುಪೈಯಿಂಗ್ ಬೈ ರೆಸಿಡೆಂಟ್ಸ್ ಅಂತ ಹೇಳಲಿಕ್ಕೆ ಅದು ಕೊಡ್ತಾರೆ. ಓಕೆ ಸರ್. ಯೂಶಲಿ ಇದನ್ನ ನಾವ್ ಯಾರು ಟ್ರೆಡಿಷನ್ ಮಾಡ್ಕೊಂಡಿಲ್ಲ ಸರ್. We take permission for the construction. After construction, we just go and occupy. That is a procedure which is not stressed upon by many people. ಇದು ತುಂಬಾ ಮನೆಗಳಿಗೂ ಇದೆ ಸರ್. ಅದು ಇಟ್ ಇಸ್ ನಾಟ್ ಫಾರ್ ದಿ ಹಾಸ್ಪಿಟಲ್ ಆರ್ ಕಮರ್ಷಿಯಲ್ ಬಿಲ್ಡಿಂಗ್, ಇಟ್ ಈಸ್ ಫಾರ್ ದಿ ಹೋಮ್ ಆಲ್ಸೋ. ರೆಸಿಡೆನ್ಷಿಯಲ್ ಮನೆ ಕಟ್ಟಿದ್ರೂ ತಗೋಬೇಕು ಸರ್. Even for demolition also. Yes sir. ಹೌದು. ಈ ಖಾತಾದಲ್ಲಿ ಬರುತ್ತೆ ಸರ್ ಅದೀಗ. ಅಲ್ಲ, ಇಫ್ ಯು ಡೋಂಟ್ ಡಿಮಾಲಿಶ್, ನಾಳೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿದ್ದ ಬಿಲ್ಡಿಂಗಿಗೂ ನಿಮ್ಗೆ ವ್ಯಾಲ್ಯೂ ಆಗ್ತಾರೆ. ಡಿಮಾಲಿಶ್ ಮಾಡಿದ್ರು ತಗೋಬೇಕು ಸರ್. ಇದೇ ಕಾರಣದಿಂದ ಒಂದು 2020-19 18-19 IMA ಇಂದ KPMA ಮುಖಾಂತರ ಈ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಸಿಗಲ್ಲ ಸರ್, ಬೇಗ ಇರಲ್ಲ ಯಾರ ಹತ್ರ. ಅದಕ್ಕೆ ನಾವು ಅದನ್ನ ಏನ್ ಮಾಡಿದ್ವಿ, ನಾನ್ ಮ್ಯಾಂಡೇಟರಿ ಕ್ಲಾಸ್ ಮಾಡಿ ರೆಂಟಲ್ ಅಗ್ರಿಮೆಂಟ್ ಅನ್ನ ತಗೊಂಡ್ವಿ. ಅವಾಗ ರೆಂಟಲ್ ಅಗ್ರಿಮೆಂಟ್ ಇಸ್ ಬಿಟ್ವೀನ್ ಓನರ್ ಅಂಡ್ ಆಕ್ಯುಪೆಂಟ್. ಸೊ ಅದು ಬೇಗ ಸಿಗುತ್ತೆ ಸರ್. ಅದು ಸ್ವಲ್ಪ ಅಲ್ಲಿ ಹರ್ಡಲ್ಸ್ ಕಮ್ಮಿ ಆಯ್ತು ಸ್ವಲ್ಪ ರಿಜಿಸ್ಟ್ರೇಷನ್. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಬೇಕಂತಂದ್ರ ನಾವೇನ್ ಪ್ಲಾನ್ ಪ್ರಕಾರ ಕೊಟ್ಟಿರ್ತೀವಿ ಅದೇ ಪ್ರಕಾರ ಕಟ್ಟಿದ್ರಪ್ಪ ಅಂತಂದ್ರ ಆಕ್ಯುಪೆನ್ಸಿ ಸಿಗುತ್ತಾ. ಬಿಕಾಸ್ ಮೋಸ್ಟ್ ಆಫ್ ದಿ ಪೀಪಲ್ ಏನಂತ ವೈಲೇಷನ್ಸ್ ಆಗಿರ್ತಾವ. ಹಿಂಗಾಗಿ ಇವರು ಮುನ್ಸಿಪಾಲಿಟಿ ಕೊಡಂಗೇ ಇಲ್ಲ ಆಕ್ಯುಪೆನ್ಸಿ ಜಲ್ದಿ. Sir, occupancy andre we either give the rental agreement
or if in case you own the clinic, then we have to show the property tax paid receipt. One of the two is what we are doing now. Sir, can I speak? Yes, you can. This is regarding the HPV training program. Very Amongst whole of India, particularly South, Andhra Pradesh ಅಲ್ಲಿ ಇದು ಗೂಗಲ್ ಫಾರ್ಮ್ಸ್ 600+ ಇದೆ. ನಮ್ದು 555 ಇದೆ ಸರ್. ಸೊ ವಿ ಸ್ಟ್ಯಾಂಡ್ ಸೆಕೆಂಡ್. ಅಂಡ್ ಈ ಲಾಸ್ಟ್ ಮೀಟಿಂಗ್ ಅಲ್ಲಿ ಬಿದ್ನಾಳ್ ಸರ್ ಇದ್ರು. ಈ ಗೂಗಲ್ ಫಾರ್ಮ್ ಸಬ್ಮಿಟ್ ಮಾಡೋದೆಲ್ಲದು ಬೇಡ, ಅದ್ರ ಬದಲು ಬ್ರಾಂಚ್ ವೈಸ್ ಮಾಡೋಣ ಅಂತ ಹೇಳಿದ್ರು. ನಾನ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಫಿಕ್ಸ್ 2 days in a month or whatever it is, and that weekday all of us will log in ಅಂತ. ಸೊ ನಾನು ಕರ್ನಾಟಕಕ್ಕೆ ಗುರುವಾರ 3 ಗಂಟೆಯಿಂದ 4 ಗಂಟೆಗೆ ಸ್ಲಾಟ್ ತಗೊಂಡಿದ್ದೀನಿ ಸರ್. ಸೊ ಆ ಸಮಯದಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಬಿಗ್ಗರ್ ಬ್ರಾಂಚ್ ವೈಸು ಪ್ರೆಸಿಡೆಂಟ್ ಸೆಕ್ರೆಟರಿ ರಿಕ್ವೆಸ್ಟ್ ಮಾಡಿಕೊಂಡು ಆ ಬ್ರಾಂಚ್ ವೈಸು ಲಿಂಕ್ ಕೊಟ್ಟು ಲಾಗಿನ್ ಆಗೋದಕ್ಕೆ. ಒಟ್ಟಿನಲ್ಲಿ ನಮ್ಮ ಹೆಡ್ ಕ್ವಾರ್ಟರ್ಸ್ ಅವರು ತುಂಬಾ ಕಷ್ಟಪಟ್ಟು MOU ತಗೊಂಡಿದ್ದಾರೆ ಕ್ಯಾನ್ಸರ್ ಸೊಸೈಟಿ ಆಫ್ ಇಂಡಿಯಾ ಜೊತೆ, ಪ್ಲಸ್ ಫಾಕ್ಸಿ ಟೀಮ್ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಸಜೆಷನ್ ಏನ್ ಕೊಡೋದು ಅಂದ್ರೆ, ನೆನ್ನೆ ಇಮೇಲ್ ಕೂಡ ಕಳ್ಸಿದ್ದೆ, ನಮ್ಮ ಆಫೀಸ್ ಬೇರರ್ಸು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ನನ್ನ ರಿಕ್ವೆಸ್ಟ್ ಸರ್. ವೆದರ್ ಐ ಎಮ್ gynecologist or whether I am ENT surgeon or whether I am a neurosurgeon, because I am an office bearer, because I am the treasurer, because I am the EC member, I need to be in the team ಅಂತ ನಾನು ಮತ್ತೊಂದು ಡ್ರಾಫ್ಟ್ ಮಾಡಿ ಮೇಲ್ ಕಳಿಸ್ತೀನಿ ಸರ್, ರಿಕ್ವೆಸ್ಟಿಂಗ್ ಯು ಟು send mails to each of the branches to utilize this option ಸರ್. ಆಮೇಲೆ ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಜೂನಿಯರ್ ಡಾಕ್ಟರ್ಸ್ ಹೋಗಿ ಭೇಟಿ ಮಾಡಿ ನಮ್ಮ ಅವರ ಬೇಡಿಕೆಗಳನ್ನೆಲ್ಲ ಹೇಳ್ಕೊಂಡಿದ್ದಾರೆ ಸರ್. ದಟ್ ಇಸ್ ಅನದರ್ ಇಂಪ್ರೂವ್ಮೆಂಟ್ ಫ್ರಮ್ ದ JDN ಟೀಮ್. ಓಕೆ ಮೇಡಮ್. ಗೂಗಲ್ ಫಾರ್ಮ್ ತುಂಬೋದು, ಆದ್ರೆ ಪ್ರೋಗ್ರೆಸ್ ಇಲ್ಲ ಸರಿಯಾಗಿ. ಗೂಗಲ್ ಫಾರ್ಮ್ ತುಂಬಾ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ, ಅದ್ರ ಸಲುವಾಗಿ ಗೂಗಲ್ ಫಾರ್ಮ್ ಬೇಡ ಅಂದ್ರೆ. ಗೂಗಲ್ ಫಾರ್ಮ್ ತುಂಬಿದ್ರು ನಡೀತೈತಿ, ಬಟ್ ತುಂಬೋರು ಜಾಸ್ತಿ ಆಗವಲ್ರಿ. ಈಗ ಬರೀ 555 ಇದೆ ಕರ್ನಾಟಕ. ಅದ್ರ ಸಲುವಾಗಿ ಗೂಗಲ್ ಫಾರ್ಮ್ ಮೇಲಿನ ಹೆಚ್ಚಿಗೆ ತುಂಬಿದ್ರೆ ಅವ್ರನ್ನ ಸಹಿತ ಇನ್ಕ್ಲೂಡ್ ಮಾಡಿ ಅವ್ರಿಗೆ ಸೆಪರೇಟ್ 100 ಮೆಂಬರ್ 200 ಮೆಂಬರ್ ಬ್ಯಾಚ್ ಮಾಡಿ ತಗೊಂತಾರ. ಇದು ಗೂಗಲ್ ಫಾರ್ಮ್ ಹೆಚ್ಚಿಗೆ ಆಗೋಲ್ಲ ಅಂತ ಹೇಳಿ ಬ್ರಾಂಚ್ ಲೆವೆಲ್ ಅಲ್ಲಿ ಗೂಗಲ್ ಫಾರ್ಮ್ ತುಂಬಿಸಿ ಅಲ್ಲೇ ಮಾಡಿಬಿಡೋದು ಹಿಂಗೆ. ಹಲೋ, ಸ್ವಲ್ಪ ಪ್ರಿಯಾಂಬಲ್ ಸರ್, ಬಿದಿನಾಳ್ ಸರ್ ಸ್ವಲ್ಪ ಪ್ರಿಯಾಂಬಲ್ ಕೊಡಿ ಇದಕ್ಕೆ. ಸಾರಿ, ಇಫ್ ಐ ಆಮ್ ನಾಟ್ ಅವೇರ್ ಆಫ್ ದಿಸ್ ಪ್ರೋಗ್ರಾಮ್, ಸ್ವಲ್ಪ ಪ್ರಿಯಾಂಬಲ್ ಕೊಡಿ, 3 ಸೆಂಟೆನ್ಸ್ ಅಲ್ಲಿ ಸರ್. ಈಗ ನಮ್ಮ ಹೇಳಿ ಮೇಡಮ್ ಪ್ಲೀಸ್. ಸರ್, ಇದು ಪ್ರೈಮರಿ ಪ್ರಿವೆನ್ಷನ್ ಆಫ್ ಕಾರ್ಸಿನೋಮಾ ಸರ್ವಿಕ್ಸ್ಗೆ ಹ್ಯೂಮನ್ HPV ವ್ಯಾಕ್ಸಿನ್ ನಮ್ಮ ಇವರು ಸೀರಮ್ ಇನ್ಸ್ಟಿಟ್ಯೂಟ್ ಅವ್ರು ಲಾಂಚ್ ಮಾಡಿದ್ದಾರೆ. ಹಾಗಾಗಿ ಗೌರ್ಮೆಂಟ್ ಕಡೆಯಿಂದ ಸಾಕಷ್ಟು ಸ್ಟೇಟ್ಸ್ ಅಲ್ಲಿ ಆಗ್ಲೇ ವ್ಯಾಕ್ಸಿನೇಷನ್ ಫ್ರೀ ಆಫ್ ಕಾಸ್ಟ್ ಟು ಸ್ಕೂಲ್ ಚಿಲ್ಡ್ರನ್ ಅಂತ ಮಾಡೋಕ್ ಶುರು ಮಾಡಿದ್ದಾರೆ. ಇದ್ರ ಜೊತೆಗೆ ಕ್ಯಾನ್ಸರ್ ಸೊಸೈಟಿ ಅವರು ಇಂಡಿಯಾ ದೇಶದಲ್ಲಿ ನಮಗೆ ಇದು ಹಣ ಹಾಕಿ, ಸೊ ದೇ ಆರ್ ಇನ್ವೆಸ್ಟಿಂಗ್ ಮನಿ ಇನ್ ದಿಸ್. ದೇ ಹ್ಯಾವ್ ಮೇಡ್ MOU ವಿತ್ ಫಾಕ್ಸಿ ಅಂಡ್ IMA. So the Foxy people have already now 10,000 of us who are part of the Gynec Society. We have all been trained to become trainers for others. So ಅವ್ರುಗಳು ಇವಾಗ IMA ಮೆಂಬರ್ಸ್ಗೆ ಟ್ರೈನಿಂಗ್ ಕೊಡೋದು ಏನು ಅಂದ್ರೆ, ಅವರಿಗೆ HPV ವ್ಯಾಕ್ಸಿನ್ ಬಗ್ಗೆ ಮನವರಿಕೆ ಮಾಡೋದು. ಆಮೇಲೆ ಸಾಕಷ್ಟು ಡೌಟ್ಸ್ ಇರೋದನ್ನ ಕ್ಲಾರಿಫೈ ಮಾಡಿದ್ರೆ ನಾಳೆ ವ್ಯಾಕ್ಸಿನೇಷನ್ ಪ್ರತಿಯೊಬ್ರು ಡಾಕ್ಟರ್ ಕಡೆಯಿಂದನೂ ಈಸಿಯಾಗಿ ಪ್ರಮೋಟ್ ಆಗುತ್ತೆ, ಅವೇರ್ನೆಸ್ ಇದ್ರೆ ಅಂತ. So in total, we request all IMA members, particularly our office bearers, to make sure that they attend this 1-hour session to set an example. ಆಮೇಲೆ ಹೆಡ್ ಕ್ವಾರ್ಟರ್ಸ್ ಮುಂದೆ ನಮಗೂ ಒಂದು ಒಳ್ಳೆ ಇಮೇಜ್ ಬರಲಿ ಅಂತ ಬಿದ್ನಾಳ್ ಸರ್ ನಾನು ಸದ್ಯಕ್ಕೆ 555 ಜನ, ದಟ್ ಇಸ್ ಕ್ವೈಟ್ ಅ ಗುಡ್ ನಂಬರ್, ಬಿಕಾಸ್ ಆಂಧ್ರ ಪ್ರದೇಶ ಅವರು 650 ಜನನ್ನ ಇದ್ ಮಾಡಿದ್ದಾರೆ. ಸೊ ಇವರೆಲ್ಲರಿಗೂ ಕರ್ನಾಟಕ ಸೆಕೆಂಡ್. Is this a sponsored program from Serum Institute of India? Sponsored by Cancer Society of India. Cancer Society of India. Institute ಬರಲ್ಲ ಸರ್. ಬರದೇ ಇಲ್ವಾ? Cancer Society of India ಇಲ್ಲ ಸರ್. Cancer Foundation, Yogendra Reddy sir. It is sponsored by Cancer Foundation of India, IMA, Indian Medical Association headquarters, and POCG. The main target is elimination of the cervical cancer
by the year 2030, elimination of cervical cancer. The AMA headquarters and FOGG, the total target is 50,000 doctors should be trained for this program. IMA members, general practitioners, and gynecologists and pediatricians. And main aim target is 50,000 doctors, at least 15% of the total IMA members. Hello? ಓಕೆ ಕೇಳ್ತಾ ಇದೆ ಸರ್, ಕೇಳ್ತಾ ಹೇಳಿ. 15% of the IMA members should be trained. And about 50,000 doctors should be trained in India, pan India. Yes sir, I'm listening. In Karnataka, we have to train 4,500 or 5,000 doctors. In Karnataka, we have to train at least 5,000 doctors through this HPV training program, webinar training program. ಇವಾಗ ಒಂದ್ ಸೆಷನ್ ಆಯ್ತು ಸರ್. ಒಂದ್ ಸೆಷನ್, ಫಸ್ಟ್ ಸೆಷನ್ ಅಲ್ಲಿ tomorrow is second session. 100 ಡಾಕ್ಟರ್ಸ್ ನ ಲಿಂಕ್ ಕಳ್ಸಿದ್ವಿ. ಅದರಲ್ಲಿ 58 ಜನ ಡಾಕ್ಟರ್ಸ್ ಲಾಗಿನ್ ಆಗಿದ್ರು. ರೆಸ್ಪಾನ್ಸ್ ವಾಸ್ ಕ್ವೈಟ್ ಗುಡ್. And the next session will start from next month onwards because they have changed the protocol. So nam discussion alli I requested that we fix certain dates and so that it becomes easier anta. So they are streamlining and the approach is taking a different turn so that we get more doctors to get into this program. ಒಟ್ನಲ್ಲಿ ಸರ್ ಯಾರೇ ಅದು ಪ್ರೋಗ್ರಾಮ್ಗೆ ಲಾಗಿನ್ ಆಗ್ತಾರೆ, ಅದು ಇನ್ಫಾರ್ಮೇಶನ್ ಡೈರೆಕ್ಟ್ ಆಗಿ ಕ್ಯಾನ್ಸರ್ ಸೊಸೈಟಿಗೆ ಹೋಗ್ತಾ ಇದೆ. ದಟ್ ಇಸ್ ಪ್ಯಾನ್ ವರ್ಲ್ಡ್ ಕ್ಯಾನ್ಸರ್ ಸೊಸೈಟಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಅವರು ನಮ್ಗೆ ಸರ್ಟಿಫಿಕೇಟ್ ಅವ್ರ ಕಡೆಯಿಂದ ಬರ್ತಾ ಇದೆ. ಸೊ ಇಟ್ಸ್ ನಾಟ್ ಸ್ಪಾನ್ಸರ್ಡ್ ಬೈ ಎನಿ ಫಾರ್ಮಾಸ್ಯೂಟಿಕಲ್ ಕಂಪನಿ and not by IMA, no investment by IMA or FOXI. The investment for the Zoom link, the manpower, everything is being taken care by Cancer Society of India. Cancer Foundation of India. Cancer Foundation. Okay madam, okay sorry. Thank you ಲಿಂಕ್ ಕಳಿಸ್ಕೊಡಿ ಮೇಡಮ್. ನಾವು ಇದನ್ನ ಪ್ರೆಸಿಡೆಂಟ್ ಸೆಕ್ರೆಟರಿ ಇದು ಗ್ರೂಪ್ ನಲ್ಲಿ ಹಾಕಿ. ನಿನ್ನೆ ಚಾನೆಲ್ ನಿನ್ನೆ ರಿವ್ಯೂ ಮೀಟಿಂಗ್ ದಲ್ಲಿ ನಾವ್ ಏನ್ ಸಜೆಸ್ಟ್ ಮಾಡಿದ್ವಿ ಅಂದ್ರೆ ಪ್ರೆಸಿಡೆಂಟ್ ಸೆಕ್ರೆಟರಿನ ಸ್ಟೇಟ್ ಪ್ರೆಸಿಡೆಂಟ್ ಸೆಕ್ರೆಟರಿ ಇನ್ವಾಲ್ವ್ ಮಾಡೋದು. ಸ್ಟೇಟ್ ಪ್ರೆಸಿಡೆಂಟ್ ಸೆಕ್ರೆಟರಿ ಈಸ್ ಡೈರೆಕ್ಟ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ದ ಬ್ರಾಂಚ್ ಪ್ರೆಸಿಡೆಂಟ್ ಅಂಡ್ ಸೆಕ್ರೆಟರಿ. ಸ್ಟೇಟ್ ಪ್ರೆಸಿಡೆಂಟ್ ಬ್ರಾಂಚ್ ಪ್ರೆಸಿಡೆಂಟ್ ಸೆಕ್ರೆಟರಿ ಹೇಳ್ಬಿಟ್ಟಂದ್ರೆ ಡೆಫಿನೆಟ್ಲಿ ದ ಬ್ರಾಂಚ್ ಸೆಕ್ರೆಟರಿ ವಿಲ್ ಸರ್ಕ್ಯುಲೇಟ್ ದ ಮೆಸೇಜ್ ಇನ್ ದ ಗ್ರೂಪ್, ಬ್ರಾಂಚ್ ಗ್ರೂಪ್, and all the members will definitely 15% of the branch members should be registered for the through the Google form. Okay. Or through we'll give the give the Google form, and if they fill up, then only we can train them with a fixed date. Sir, Dr. Padma Prakash ಮಾತಾಡೋದು. ಹೇಳಿ ಸರ್, ಈಗ 50,000 ಡಾಕ್ಟರ್ಸ್ ಟ್ರೈನ್ ಮಾಡ್ತಿರಲ್ಲ, ವಾಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ? ಮಾಡಾದ್ಮೇಲೆ ಅವ್ರು ಏನ್ ಮಾಡ್ಬೇಕು? ಪದ್ಮ ಅವರೇ, HPV ವ್ಯಾಕ್ಸಿನೇಷನ್ ಬಗ್ಗೆ ನಮ್ಮೆಲ್ರಿಗೂ ಸಾಕಷ್ಟು ಡೌಟ್ಸ್ ಇದೆ. ಅಲ್ಲ, ಈ 50,000 ಏನ್ ಮಾಡ್ಬೇಕು ಒಂದ್ ಸೆಂಟೆನ್ಸ್ ಅಲ್ಲಿ ಮುಗಿಸ್ಬೇಕು. ಮೇಡಮ್ ಹೇಳ್ತೀನಿ 50,000 ಡಾಕ್ಟರ್ಸ್ ಇದು ಕ್ಲಾರಿಫಿಕೇಶನ್ ಡೌಟ್ಸ್ 1 hour ಸೆಷನ್ ಅಲ್ಲಿ ಕ್ಲಾರಿಫೈ ಆಗುತ್ತೆ. ನಾವೇನ್ ಪಬ್ಲಿಕ್ ಗೆ ಜಾಗೃತಿ ಮೂಡಿಸ್ಬೇಕಾ ಅಥವಾ ಮತ್ತೆ 50,000 ಜನ ಡಾಕ್ಟರ್ಸ್ ಮೂಡಿಸ್ಬೇಕಾ? all madam, all you are the one of the contributor for the elimination of cervical cancer. ಅಂದ್ರೆ ಗೊತ್ತಾಯ್ತು, ಈಗ ನಾವೇನಾದ್ರೂ ಪಬ್ಲಿಕ್ ಅನ್ನು ಕರೆದು ಅಥವಾ ಸುತ್ತಮುತ್ತ NGOs ಎಲ್ಲ ಇನ್ವಾಲ್ವ್ ಮಾಡ್ಕೊಂಡು ಆರ್ ವಿ ಎಲಿಜಿಬಲ್ ಟು ಟ್ರೈನ್ ದೆಮ್ ಆ ತರ ಕೇಳ್ತಿರೋದು. Madam, some parents will be hesitant. In that case, you can counsel them and motivate them for vaccination for their children. Okay, done sir. Yes, anything? ಬೇರೆ ಇದ್ದಿಲ್ಲ ಅಂತಂದ್ರೆ shall we? Hello. Nice. Thanks ಮಾಡ್ಬಿಡ್ರಿ. Thank you. ಡಾಕ್ಟರ್ ವಾಣಿ ಅವರೇ, ವಾಣಿ ಒಂದ್ ನಿಮಿಷ ಲಾಸ್ಟ್ ವಿಷಯ ಇದೆ ಸರ್. ಹೇಳಿ. ಲಾಸ್ಟ್ ವಿಷಯ ಏನು ಅಂತ ಇಲ್ಲಿ ಮಾತಾಡೋದಲ್ಲ ಅನ್ಸುತ್ತೆ. ವರ್ಕಿಂಗ್ ಕಮಿಟಿ ಮಾತಾಡೋದು ಬಿಡಿ, ರಿಗಾರ್ಡಿಂಗ್ ಅವರ್ ನಾಟಕ ಅಕೌಂಟ್ ಮಾತಾಡ, ಅಲ್ಲಿ ವರ್ಕಿಂಗ್ ಕಮಿಟಿ ಮಾತಾಡೋದು ಬಿಡಿ, ಅದನ್ನ ಇಲ್ಲಿ ನಾಟ್ ರೈಟ್ ಪ್ಲಾಟ್ಫಾರ್ಮ್. ಔಟ್ ಆಫ್ ಥ್ಯಾಂಕ್ಸ್ ಹೇಳ್ಬಿಡಿ. ಸರ್,
we are very thankful to all of you for having given your time and your suggestions and showing interest in the forthcoming council meeting. Thank you all. I hope it's very late for your dinner. We will say bye for now and we'll see you all in the coming Raichur meeting. Thank you Yes. all. Good night. Please, Good night. all of you attend, please, kindly attend the Yes, meeting. yes. Oh, yes, yes, definitely. Thank you. Definitely will